ನಮಸ್ತೆ ವೀಕ್ಷಕರೇ, ಬ್ರಹ್ಮಾಂಡ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಇವತ್ತು ದೀಪಾವಳಿಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಾ ಇದೆ. ಎಲ್ಲೆಡೆ ಇನ್ನು ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಜನರು ಖರೀದಿ ಭರಾಟೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮತ್ತು ಲಕ್ಷ್ಮೀ ಪೂಜೆಗೆ ತಯಾರಿಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಸಂಭ್ರಮ ಸಡಗರ ಮನೆ ಮಾಡಿದೆ. ಅವರವರ ಮನೆಗಳಲ್ಲಿ ಈಗಾಗಲೇ ಬೆಳಗ್ಗೆ ಎದ್ದು ವಿಶೇಷವಾಗಿ ಪೂಜೆಯನ್ನು ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ತಮ್ಮ ತಮ್ಮ ಗಾಡಿಗಳನ್ನು ತೊಳೆದು ಈ ದೀಪಾವಳಿ ಹಬ್ಬದಿಂದ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದರಂತೆಯೇ ಇವತ್ತೂ ಕೂಡ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನೆಗಳಲ್ಲಿ ತಯಾರಿಗಳಾಗ್ತಾ ಇದೆ. ಹಾಗಿದ್ರೆ ಈ ಲಕ್ಷ್ಮೀ ಪೂಜೆಯನ್ನು ಮಾಡೋದಾದರೂ ಹೇಗೆ, ಇದರ ವಿಧಿವಿಧಾನ ಹೇಗಿರುತ್ತೆ, ಯಾವ ರೀತಿಯಾಗಿ ನಾವು ಲಕ್ಷ್ಮಿ ಆಚರಣೆಯನ್ನು ಅಂದರೆ ಲಕ್ಷ್ಮಿಯನ್ನು ಅಂದರೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು, ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ನಮಗೆ ಏನೆಲ್ಲ ಲಾಭ ಆಗುತ್ತೆ, ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಯಾವ ರೀತಿಯಾಗಿ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಸಂಸ್ಥಾನದ ಸಂಸ್ಥಾಪಕರು ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ, ನಿಮಗೂ ಶುಭಾಶಯಗಳು. ಎಲ್ಲ ವೀಕ್ಷಕ ಬಾಂಧವರಿಗೆ ಗ್ಯಾರಂಟಿ ಮುಖಾಂತರವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾಗತ ಮತ್ತು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಶುಭಾಶಯಗಳು. ಗುರುಜಿ, ಮೊದಲೆಲ್ಲ ಈ ದೀಪಾವಳಿ ಹಬ್ಬವನ್ನು 5 ದಿನಗಳ ಕಾಲ ಆಚರಣೆ ಮಾಡ್ತಾಯಿದ್ರು. ಅದು ಕಾಲ ಬದಲಾಗ್ತಾ ಇದ್ದಾಗೆ ಇದೀಗ 3 ದಿನಗಳಿಗೆ ಬಂದು ತಲುಪಿಬಿಟ್ಟಿದೆ. ಮೊದಲು ಈ ಪೂಜೆಯನ್ನು ಹೇಗೆ ಮಾಡ್ತಾಯಿದ್ರು ಅನ್ನುವಂತಹ ವಿಧಿವಿಧಾನಗಳೆಲ್ಲವೂ ಕೂಡ ಬದಲಾಗೋಗ್ಬಿಟ್ಟಿದೆ. ಮೊದಲು ನರಕ ಚತುರ್ದಶಿ ಮಾಡ್ತಾರೆ, ಈಗ ಅದಾದ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ, ಅದಾದ ನಂತರ ನಾಳಿದ್ದು ಪಾಡ್ಯವನ್ನು ಮಾಡ್ತಾರೆ. ಇವತ್ತು ನರಕ ಚತುರ್ದಶಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬವನ್ನು ಬರಮಾಡಿಕೊಂಡು ವಿಶೇಷವಾಗಿ ಮನೆಗಳಲ್ಲಿ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು ಅನ್ನುವಂತಹ ತಯಾರಿಯನ್ನು ಮಾಡ್ಕೊಳ್ತಾರೆ. ಮೊದಲಿಗೆ ಗುರುಜಿ, ಈ ವರಮಹಾಲಕ್ಷ್ಮಿಯನ್ನು ಹೇಗೆ ಒಲಿಸ್ಕೊಳ್ಳೋದು, ಯಾವ ರೀತಿಯಾಗಿ ಪೂಜೆ ಮಾಡಿದ್ರೆ ಈ ವರಮಹಾಲಕ್ಷ್ಮಿ ನಮಗೆ ಒಲಿತಾಳೆ ಅನ್ನೋದರ ಬಗ್ಗೆ ತಿಳಿಸ್ಕೊಡಿ. ಅದಕ್ಕೂ ಮುನ್ನವೇ ಈ ದೀಪಾವಳಿ ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಮತ್ತು ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದರೆ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ವಂದೇಹಂ ವಂದನೀಯಾನಾಂ ವಂದ್ಯಾಂ ವಾಚಾಮದೀಶ್ವರೀಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ತಾಂ ದೇವೀಂ ಜಗನ್ಮಂಗಳ ಕಾರಿಣಿಂ. ನಿಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಇವತ್ತಿನ ದಿವಸ ನರಕ ಚತುರ್ದಶಿ ಶುಭಾಶಯಗಳು, ನಾಳೆ ಅಮಾವಾಸ್ಯೆ ಶುಭಾಶಯಗಳು, ಮಹಾಲಕ್ಷ್ಮಿ ಕೃಪಾಶೀರ್ವಾದ, ತದನಂತರ ಬಲಿಪಾಡ್ಯಮಿ ಶುಭಾಶಯಗಳು. ಒಂದು ರಮ್ಯ ಏನು ಅಂದರೆ, 3 ದಿವಸ ಹಬ್ಬ ಇದ್ದರೂ ಸಹ ಇವತ್ತೇ ಯಾಕೆ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂದರೆ, ಅಮಾವಾಸ್ಯೆ ಇವತ್ತು ಶುರು ಆಗ್ಬಿಡುತ್ತೆ. ಸಾಯಂಕಾಲ ಒಂದು 4:45 ಶುರು ಆಗೋಗೋದ್ರಿಂದ ಸೋಮವಾರದ ದಿವಸ ಅಮಾವಾಸ್ಯೆ ಬಿದ್ದರೆ ಒಳ್ಳೆಯದು. ಮಂಗಳವಾರ ಅಮಾವಾಸ್ಯೆ ಬಿದ್ದು ಪೂಜೆ ಮಾಡಿದ್ರೆ ಲಕ್ಷ್ಮಿ ಬೇರೆಯವ್ರ ಅಕಸ್ಮಾತ್ ಅರ್ಶಿನ ಕುಂಕುಮ ಬಂದು ಇಟ್ಕೊಂಡು ಹೋದರೆ ಅವ್ರ ಮನೆ ಲಕ್ಷ್ಮಿ ಇನ್ನೊಬ್ಬರ ಜೊತೆ ಹೊಟ್ಟೋಗ್ತಾಳೆ ಅಂತ. ಅದಕ್ಕೆ ದೇವ್ರ ಮನೇನ ಯಾರಿಗೂ ತೋರಿಸ್ಬೇಡಿ ಅಂತ ಹೇಳ್ತಿರ್ತೀವಿ. ಶುಕ್ರವಾರ, ಮಂಗಳವಾರ, ಭಾನುವಾರ ಬೇರೆ ಹೆಂಗಸರೆಲ್ಲ ಬರ್ತಾರೆ, ಅರ್ಶಿನ ಕುಂಕುಮ ತೊಗೊತಾರೆ, ಬನ್ನಿ ನಮ್ಮ ಮನೆ ದೇವ್ರ ಮನೆ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ತೋರಿಸಿದಾಗ ಏನಾಗುತ್ತೆ, ಮಹಾಲಕ್ಷ್ಮಿ ಅಲ್ಲೇ ಕೂತಿರೋಳು ಹೊಟ್ಟೋಗ್ತಾಳೆ. ಅದಕ್ಕೆ ಗುಪ್ತೇನ ಸ್ಥಿರ, ಗೌಪ್ಯವಾಗಿ ಮಾಡಬೇಕು, ಯಾರಿಗೂ ತೋರಿಸ್ಬಾರ್ದು ಅಂತ ಹೇಳುತ್ತೆ. ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರದಲ್ಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡಿದಾಗ ಮಂಗಳ ಸ್ಥಿತಿ ಅಂದರೆ ಮಂಗಳವ ಅಂದರೆ ಗುರು ಮಂಗಳ ಯೋಗ, ಯಾರಾದರೂ ದೃಷ್ಟಿ ಬಿದ್ದರೆ ಹೊಟ್ಟೋಗುತ್ತೆ ಅಂತ. ಶುಕ್ರವಾರ ಬಿದ್ದರೆ ಚಂಚಲ ಲಕ್ಷ್ಮಿ, ಚರಲಕ್ಷ್ಮಿ ಸ್ಥಿರವಾಸ, ಚರ ಓಡಾಡ್ತಿರ್ತಾಳೆ, ಅವತ್ತು ಹೊಟ್ಟೋಗ್ತಾಳೆ. ಭಾನುವಾರ ದುರ್ಗಾ ಸಮೇತ ಇರೋದು ದುರ್ಗಾಲಕ್ಷ್ಮಿ. ಏನು ಅಂತ ಹೇಳಿದ್ರೆ, ಯಾರಾದರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಏನು ಕಣ್ಣು ದೃಷ್ಟಿನಪ್ಪ ತುಂಬ ಚೆನ್ನಾಗಿ ಮಾಡ್ಬಿಡ್ಯಾರೆ ಅಂದ ತಕ್ಷಣ ಹೊಟ್ಟೋಗ್ತಾಳೆ. ಇದರಲ್ಲಿ ಏನು ಹೇಳುತ್ತೆ, ನೀನು ಆಗಲೇ ಹೇಳಿದಾಗೆ ವರಮಹಾಲಕ್ಷ್ಮಿ ಹಬ್ಬ ಒಂದು ರೀತಿ ಬೇರೆ ಹಬ್ಬ. ಅದಾದ ಮೇಲೆ ಅಮಾವಾಸ್ಯೆ ಹಬ್ಬ ಅಂತ ಇರುತ್ತೆ, ಅದು ಬೇರೆ ರೀತಿ ಪೂಜೆ ಮಾಡ್ತಕ್ಕಂಥದ್ದು. ಈ ದೀಪಾವಳಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಏನು ಅಂದರೆ, ಮಹಾವಿಷ್ಣು ಮಲ್ಕೊಂಡು ನಿದ್ದೆ ಮಾಡಿರ್ತಾನೆ. ಮಲ್ಕೊಂಡಾಗ ಅವನ ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮಿನ ಮಲ್ಕೊಂಡ್ಬಿಟ್ಟಿರ್ತಾರೆ. ಇಬ್ಬರು ನಿದ್ರಾವಸ್ಥೆಗೆ ಹೊಟ್ಟೋಗಿರ್ತಾರೆ. ಇವರಿಬ್ಬರು ಶಕ್ತಿಯನ್ನು ಗರುಡನ್ ಕೊಟ್ಬಿಡ್ತಾರೆ. ಕುಂಕುಮ ಅಂಕಿತ ವರ್ಣಾಯ ಕುಂದೇನ್ ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇನಮ ಅಂತ ಬಹಳ ವಿಶೇಷವಾಗಿರ್ತಕ್ಕಂಥ ಗರುಡನಿಗೆ ಶಕ್ತಿ ಕೊಟ್ಬಿಡ್ತಾರೆ. ಕೊಟ್ಟಿರ್ತಕ್ಕಂಥ ಅವನಿಗೆ ವಿಷ್ಣು ಎದ್ದೇಳಕ್ಕೆ ಮೊದಲು, ಅಂದರೆ ಗಂಡನಿಗೆ ಎದ್ದೇಳಕ್ಕೆ ಮೊದಲು ಲಕ್ಷ್ಮಿ ಎದ್ದೇಳ್ತಾಳೆ. ಹೆಂಡತಿ ಆದವಳು ಕರ್ತವ್ಯ ಹೇಳ್ಬೇಕು. ಅವನು ಉತ್ವಾನ್ ದ್ವಾದಶಿಗೆ ಹೇಳ್ತಾನೆ, ಅಂದರೆ ತುಳಸಿ ಹಬ್ಬ ಅಂತ ಮಾಡ್ತೀವಲ್ಲ, ಅವತ್ತು ಅವನು ಹೇಳ್ತಾನೆ. ಅವನು ಹೇಳಕ್ಕೆ ಮೊದಲು ಇವಳು ಎದ್ದು ಮಹಾಲಕ್ಷ್ಮಿನ ಯಾರು ಈ ಕತ್ಲಲ್ಲಿ ನರಕಾಸುರನ ವಧ ಮಾಡಿರತಕ್ಕಂಥ ವಿಷ್ಣು ಪರಮೇಶ್ವರ ಅನುಗ್ರಹವನ್ನು ಪಡೆದಿರತಕ್ಕಂಥ ಅಂಥ ಒಂದು ಶಸ್ತ್ರದಲ್ಲಿ ಸಂಹಾರ ಮಾಡ್ತಾನೆ. ಇದರಲ್ಲಿ ಏನು ಮಾಡ್ತಾಳೆ, ಸಾಕ್ಷಾತ್ ಎಲ್ಲ ಐಶ್ವರ್ಯವನ್ನು ಕೊಡ್ತಕ್ಕಂಥವಳು ಸತ್ಯಭಾಮ. ಕೃಷ್ಣನ ಜೊತೆ ಹೋಗಿ ಸತ್ಯಭಾಮ
ಈ ನರಕಾಸುರನ ವಧ ಮಾಡುತ್ತಾರೆ. ನರಕಾಸುರನ ವಧ ಮಾಡಿರತಕ್ಕಂಥ ಕೃಷ್ಣನಿಗೆ ಶಕ್ತಿ ಕೊಟ್ಟರವಳು ಆದಿಶಕ್ತಿ ರೂಪವಾಗಿರ್ತಕ್ಕಂಥ ಸತ್ಯಭಾಮ. ಸೊ ಈ ಸತ್ಯಭಾಮ ರೂಪದಲ್ಲೇ ಹೋಗಿರ್ತಕ್ಕಂಥ ಈ ನರಕ ಚತುರ್ದಶಿ ಎಂದು ಮಹಾಲಕ್ಷ್ಮಿ ನಿದ್ರಾವಸ್ಥೆಗೆ ಹೋಗಿದಾಗ ಅವಳು ಎದ್ದೇಳ್ದು ಗಂಡನಿಗೋಸ್ಕರ ಸ್ವಾಗತ ಮಾಡಿದಾಗ ಕಾಯ್ತಾ ಕೂತಿರ್ತಾಳೆ, ಏನೇನು ಸಿದ್ಧತೆ ಮಾಡಬೇಕು, ಯಾರ್ಯಾರ ಮನೇಲಿ ಹೇಗಿರಬೇಕು ಅಂತ. ಸೊ ಲಕ್ಷ್ಮಿಗೆ ದೀಪ ಹಚ್ಚಬೇಕು ಅಂತ ಹೇಳುತ್ತೆ. ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ದೀಪವನ್ನು ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪನೇ ಸಂಧ್ಯಾ ದೀಪಂ ನಮೋಸ್ತುತೆ. ದೀಪ ಹಚ್ಚೋದೇನಕ್ಕೆ ಅಂದರೆ 2 ದೀಪ ಅಲ್ಲ 5 ದೀಪ ಹಚ್ಚಬೇಕು. ದೇವ್ರ ಮನೇಲಿ 2 ದೀಪ ಅಂದರೆ ದೇವ್ರ ಮನೇಲಿ ಕಂಬದ ದೀಪ ಅಂತ ಹೇಳ್ತೀವಿ, ಸ್ಥಿರ ಕಂಬದಲ್ಲಿ ಇರ್ತಬೇಕು. ದ್ವಾರ ದೀಪ ಅಂತ, ದ್ವಾರದಲ್ಲಿ 2 ದೀಪಗಳನ್ನ ಹೊಸಲ ಮೇಲೆ ಇಡಬೇಕು. ಮಧ್ಯೇನ ಸ್ಥಿರ. ಇವ್ರೇನು ಮಾಡ್ತಾರೆ ಗೊತ್ತಾ, ಪಕ್ಕದಲ್ಲಿ ಇಟ್ಬಿಡ್ತಾರೆ. ಸೀರೆ ಅಂಟ್ಕೊಂಡ್ಬಿಡುತ್ತೆ, ಪಂಚೆ ಅಂಟ್ಕೊಂಡ್ಬಿಡುತ್ತೆ ಅಂತ ಆ ಕಡೆ ಈ ಕಡೆಯನ್ನು ಪಕ್ಕದಲ್ಲಿ ಇಟ್ಬಿಡ್ತಾರೆ. ಇನ್ನೊಂದು ದೀಪ ತುಳಸಿಲಿ ಇಡಬೇಕು. ಈ ಪಂಚದೀಪಗಳು ಹಚ್ಚಿದಾಗ ಅಗ್ನಿ ವಾಯು ಜಲ ಭೂಮಿ ಆಕಾಶ ಮಾಡ್ಕೋಬೇಕು. ಏನು ಅಂದರೆ ಹೊಸಲ ಮೇಲೆ ಮಧ್ಯೇನ ಸ್ಥಿರ ಅಂದಾಗ ಹರ್ಷಣ ಹಚ್ಚಿದಾಗ ಹರಿದ್ರಾಲಂಕಾರಂ ನರಸಿಂಹಭೂಷಿತ ಕುಂಕುಮಾಲಂಕಾರಂ ಲಕ್ಷ್ಮೀ ಪೂಜಿತ ಅಂತ ಪೂಜೆ ಮಾಡಿ ಅಲ್ಲಿ ದೀಪವನ್ನು ಹಚ್ಚಿದಾಗ ಮಹಾಲಕ್ಷ್ಮಿನ ಸ್ವಾಗತ ಮಾಡೋ ಸಮಯ ಇವತ್ತು. ಸೊ ಎಲ್ಲರೂ ಅಮಾವಾಸ್ಯೆ ಪೂಜೆಗೆ ಸಾಯಂಕಾಲ ದಯವಿಟ್ಟು ನೀವು ಯಾರ್ಯಾರು ಕೂತ್ಕೊಂಡಿದ್ದೀರಾ, ಈ ಕಾರ್ಯಕ್ರಮ ನಾವು ಯಾಕೆ ಬೆಳಗ್ಗೆ ಮಾಡಿದ್ವಿ ಅಂದರೆ ಸಾಯಂಕಾಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಕೆಲವರಿಗೆಲ್ಲ ಹೇಳಕ್ಕೆ ಗೊತ್ತಾಗಲ್ಲ, ಕೆಲವ್ರಿಗೆ ಹೆಂಗೆ ಮಾಡೋದು ಗೊತ್ತಿಲ್ಲ ಗುರುಗಳೇ ಅಂತಾರೆ, ಕೆಲವರು ಕಲಶಗಳು ಇಟ್ಬಿಡ್ತಾರೆ. ಆಮೇಲೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ, ಶುಕ್ರವಾರ ಕಲಶಗಳು ಇಟ್ಕೊಳ್ಳೋವಂಥ ಅಭ್ಯಾಸಗಳಿದ್ದವರು ದಯವಿಟ್ಟು ತೆಂಗಿನಕಾಯಿ ಇಡಬೇಡಿ. ಸುಮ್ಮನೆ ಗಂಗಾಸ್ಥಾಳಿ ಅಂಥೇಳಿ ಗಂಗೆಯಲ್ಲಿ ವೀಳ್ಯದೆಲೆ ಮಾವಿನ ಸೊಪ್ಪು ಹಾಕಿ ಇಡಬೇಕು. ಅವರು ತೆಂಗಿನಕಾಯಿ ಅಭ್ಯಾಸವನ್ನು ಇಟ್ಕೋಬೇಡಿ. ಯಾಕೆಂದರೆ ತೆಂಗಿನಕಾಯಿ ಅಕಸ್ಮಾತ್ ಮನೇಲಿ ನಿತ್ಯ ಇಟ್ಕೊಂಡು ಕೆಲವರೆಲ್ಲ ವರ್ಷವೆಲ್ಲ ಶುಕ್ರವಾರ ನಾನು ತೆಂಗಿನಕಾಯಿ ಚೇಂಜ್ ಮಾಡ್ತೀನಿ, ನಾನು ಸಾವಿತ್ರಮ್ಮ, ಅಯ್ಯೋ ಸರೋಜಮ್ಮ ನಾನು ಚೇಂಜ್ ಮಾಡ್ತೀನಿ ಅಂತ ಕೆಲವರೆಲ್ಲ ಚೇಂಜ್ ಮಾಡ್ತಾರೆ. ಹಾಗೆ ಚೇಂಜ್ ಮಾಡ್ತಕ್ಕಂಥ ಪದ್ಧತಿ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲಶ ಇಡಬೇಕು, ಅಮಾವಾಸ್ಯೆಗೆ ಕಲಶವನ್ನು ಇಡಬೇಕು, ತದನಂತರ ಪೂಜೆ ಮಾಡಬೇಕು. ಯದ್ಭಾವಂ ತದ್ಭವತಿ. ಇವರೇನು ಮಾಡ್ತಾರೆ, ಮುಖವಾಡ ಬೇರೆ ಶುರು ಮಾಡಿಬಿಟ್ಟಿದ್ದಾರೆ. ನೀನು ಹೇಳ್ದಾಗಿ ಏನು ಮಾಡ್ತಾರೆ, ಭಾಳ ಜನ ಉದಯನಮೇಕ್ತಂ ಬಹುಕೃತ ವೇಷ, ಭಾಳಷ್ಟು ಜನ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಮುಖ, ಬೆಳ್ಳಿ ಮುಖ, ಅನುಕೂಲದ ಮುಖ, ಎಲ್ಲ ಮುಖಗಳು ತಂದರೆ, ಯಾಕಂದ್ರೆ ಲಕ್ಷ್ಮಿ ಮುಖ ಇಲ್ಲದೇ ಇದ್ದರೆ ಲಕ್ಷ್ಮಿ ಅಲ್ಲ ಅಂತಲ್ಲ. ನೀವುಗಳೆಲ್ಲ ಕನ್ಫ್ಯೂಷನ್ಗಿಂತ ಏನಾಗಿದೆ, ಅನುಮಾನಂ ಪೆದ್ದರೋಗಂ, ಅನುಮಾನ ಬಿಟ್ಟುಬಿಡಿ. ಯಾವತ್ತು ತಿಳ್ಕೊಳ್ಳಿ, ಕಲಶಂ ಆವಾಹ್ಯಾಮಿ ರತ್ನ ಸಿಂಹಾಸನಂ ಸ್ವಾಗತಂ ಅಂದರೆ ಸತ್ಯನಾರಾಯಣ ಅಂದರೆ ಸತ್ಯನಾರಾಯಣ ಬರೋದು, ಗಣಪತಿ ಅಂದರೆ ಗಣಪತಿನೇ ಬಂದು ಕೂತ್ಕೊಂತಾನೆ, ಬೇರೆಯವ್ನು ಬಂದು ಕೂತ್ಕೊಳ್ಳಲ್ಲ. ಇವ್ರಿಗೆ ಆ ಡೌಟ್ ಇರೋದ್ರಿಂದ ವರಮಹಾಲಕ್ಷ್ಮಿಗಿದು, ಗೌರಿ ಹಬ್ಬಕ್ಕೆ ಗೌರಿ ಮುಖ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ದೀಪಾವಳಿ ಹಬ್ಬಕ್ಕೆ ಏನು ಅಂದರೆ, ಈ ದೀಪಾವಳಿ ಹಬ್ಬಕ್ಕೆ ನರಕಾಸುರನ ವಧ ಮಾಡಿದ ನಂತರ ಕತ್ತಲಾಗಿರ್ತಕ್ಕಂಥ ಜಗತ್ತಿಗೆ ಮಹಾಲಕ್ಷ್ಮಿ ಫಸ್ಟ್ ಪೂಜೆ ಯಾರಾದರೂ ಮಾಡ್ತಾಳೆ ಅಂದರೆ ಮಹಾಕಾಳಿ. ಲಕ್ಷ್ಮಿ ಕರ್ಕೊಂಬರ್ತಾಳೆ. ನರಕಾಸುರನ ಹತ್ರ ಹೊಟ್ಟೋಗಿರ್ತಕ್ಕಂಥ ಈ ಮಹಾಲಕ್ಷ್ಮಿನ ಕದ್ಕೊಂಡು ಹೊಟ್ಟೋಗಿರ್ತಾನೆ, ಭಾಳ ರೌದ್ರವಾಗಿರ್ತಾನೆ ಅವನು ಸೆರೆಯನ್ನು ಹಾಕ್ಕೊಂಡಿದ್ದಾಗ ಇವಳು ಕರ್ಕೊಂಬರೋದು ಮಹಾಕಾಳಿ ಬಂದು, ಅವಳು ನನ್ನ ಗಂಡನಿಂದ ಕದ್ಕೊಂಡು ಹೊಟ್ಟೋದ, ಯಾರೋ ಪರಪುರುಷ ಕರ್ಕೊಂಡು ಹೋಗೋದಂತ ಅವಳು ಡಿಪ್ರೆಷನ್ಗೆ ಹೊಟ್ಟೋಗ್ತಾಳೆ. ಈ ಡಿಪ್ರೆಷನ್ಗೆ ಹೋಗಿರೋವಳನ್ನ ಚೇತರಿಕೆ ತೊಗೊಂಬರೋಕ್ಕೆ ಮಹಾಕಾಳಿ ಮೊಟ್ಟ ಮೊದಲು ನನ್ನ ಕೈಲಾಸದಲ್ಲಿ ನೀನು ನನ್ನ ತಂಗಿ ಬರಬೇಕಂತ ಹೇಳಿ ಮಹಾಕಾಳಿ ಏನು ಮಾಡ್ತಾಳೆ, ಲಕ್ಷ್ಮಿ ಕರ್ಕೊಂಬಂದು ಪೂಜೆಯನ್ನು ಮಾಡಿರೋದು. ಸೊ ಆ ದುರ್ಗೆ ಹೇಗೆ ಪೂಜೆ ಮಾಡ್ತಾಳೋ, ಈ ಲಕ್ಷ್ಮಿ ತನ್ನ ಸಹೋದರಿಯನ್ನು ಕರ್ಕೊಂಬಂದು, ನೀನು ಬೇಜಾರು ಮಾಡ್ಕೋಬೇಡ, ನಾವಿದ್ದೀವಿ, ಕತ್ತಲು ಹೊಟ್ಟೋಯ್ತಿನ್ನ, ಇನ್ನೇನಿದ್ರು ಬೆಳಕು ಅಂತ, ಆ ಬೆಳಕಲ್ಲಿ ನೋಡಿರತಕ್ಕಂಥ ಹಬ್ಬ ದೀಪಾವಳಿ. ಸೊ ಅದಕ್ಕೋಸ್ಕರ ಇಂಥ ಒಂದು ದೀಪಾವಳಿ ಹಬ್ಬಕ್ಕೆ ಮಹಾಲಕ್ಷ್ಮಿಗೋಸ್ಕರ ಆಚರಣೆ ಮಾಡಿರತಕ್ಕಂಥ ದುರ್ಗಾ ಮಹಾಕಾಳಿ ಆ ಕೈಲಾಸದಲ್ಲಿ ಮೊಟ್ಟ ಮೊದಲು ಮಾಡ್ತಾಳೆ ಪೂಜೆ. ಮಹಾವಿಷ್ಣು ನಿದ್ರಾವಸ್ಥೆಯಲ್ಲೇ ಇರ್ತಾನೆ. ಅವನು ಉತ್ವಾನ್ ದ್ವಾದಶಿಗೆ ಹೇಳೋದಂದರೆ ತುಳಸಿ ಹಬ್ಬ ಯಾವತ್ತು, ಅದಕ್ಕೆ ಹೇಳೋದು ಈ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರಕ್ಷಿತು ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚಂದನಕ್ಕೆ. ಅವನು ಎದ್ದೇಳೋವರೆಗೂ ಮಹಾಲಕ್ಷ್ಮಿ ಕೈಲಾಸದಲ್ಲೇ ಇರ್ತಾಳೆ, ವಿಷ್ಣುಗೆ ಮತ್ತೆ ಒಪ್ಸೋವರೆಗೂ. ಆ ಒಪ್ಸೋವರೆಗೂ ಇವಳು ಯಾವ ಕೈಲಾಸದಲ್ಲಿ ಇರ್ತಾಳೆ, ಅವನು ಎದ್ದೇಳೋವರೆಗೂ ನೀವು ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದಿಂದ ತುಳಸಿ ಕಟ್ಟೆಯಲ್ಲಿ ಹೊಸ್ಲ ಹತ್ರ ಪ್ರತಿದಿನ ದೀಪ ಹಚ್ಚಬೇಕು. ಆ ದೀಪ ಹಚ್ಚಿ ಉತ್ವಾನ್ ದ್ವಾದಶಿಗೆ ನೆಲ್ಲಿಕಾಯಿ ಚಟ್ನಿ ಅದೆಲ್ಲ ಹೇಳ್ತೀನಿ, ಫಸ್ಟ್ ಕ್ಲಾಸ್ ಅಡುಗೆ ಮಾಡಿಕೊಂಡು ಅದನ್ನು ಆವತ್ತು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಗಿಡ ತೊಗೊಂಬಂದು ತುಳಸಿ ಹಬ್ಬ ಶ್ರೀ ತುಳಸಿ ದೇಶ ತುಳಸಿಯಿಂದ ಪೂಜೆ ಮಾಡಿ ಆವತ್ತು ಮಹಾವಿಷ್ಣು ಭಾಳ ಸಂತೋಷ ಹಬ್ಬ ಲಕ್ಷ್ಮೀನಾರಾಯಣ ಇಬ್ಬರು ನಮ್ಮ ಮನೆಗೆ ಬನ್ನಿ ಅಂತ ಪ್ರಾರ್ಥನೆ ಮಾಡಬೇಕು. ಸೊ ಅಲ್ಲಿವರೆಗೂ ನಿಮಗೆ ಈ ಕರ್ತವ್ಯಂ ದೈವಮಾನ್ವಿಕಂ. ಸೊ ಇವತ್ತಿನ ದೀಪಾವಳಿಯ ನರಕ ಚತುರ್ದಶಿಗೆ ಎಲ್ಲ ಭಾಳ ಎಲ್ರಿಗೂ ಒಳ್ಳೆಯದಾಗಲಿ. ನರಕಾಸುರನ ವಧ ಆಗಿರೋದ್ರಿಂದ ನಿಮಗೆಲ್ಲ ಕಷ್ಟಗಳು, ಆ ನರಕಾಸುರನ ವಧ ಆದಾಗ ನಿಮ್ಮ ಕಷ್ಟಗಳೆಲ್ಲ ಪರಿವರ್ತನೆ ಆಗಿ ಎಲ್ರಿಗೂ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ನಿತ್ಯ ಕಲ್ಯಾಣಿ ಆಗಿರ್ತಕ್ಕಂಥ ಜಗನ್ಮಾತೆ ಲಕ್ಷ್ಮಿ ಕತ್ತಲಿಂದ ಬೆಳಕಿಗೆ ನಿಮ್ಮ ಮನೆ ಜೀವನ ಕತ್ತಲೆಲ್ಲ ಹೋಗಿ ಬೆಳಕಲಿ ಅಂತ ಹೇಳ್ತೀನಿ. ಓಕೆ, ನೀವು ದೀಪದ ಬಗ್ಗೆ ಮಾತನಾಡ್ತಾ ಇದ್ರಿ. ದೀಪದ ಬಗ್ಗೆ ನಂದೊಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ಬಿಟ್ಟಿದೆ, ವೆರೈಟಿ ದೀಪಗಳು ಸಿಗ್ತಾ ಇದೆ. ಆ ವೆರೈಟಿ ದೀಪಗಳನ್ನು ತೆಗೆದುಕೊಂಡು ಬಂದು ಹಚ್ಚೋದಕ್ಕಿಂತ ಈ ಮಣ್ಣಿನ ದೀಪ ಬಹಳಷ್ಟು ಒಳ್ಳೆಯದು ಅಂತ ಕೂಡ ನಾವು ಕೇಳಲ್ಪಟ್ಟಿದ್ದೀವಿ. ಈ ಮಣ್ಣಿನ ದೀಪದಲ್ಲಿ ಯಾವ ರೀತಿಯಾದಂತಹ
ಎಣ್ಣೆಯನ್ನು ನಾವು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ? ಸಾಧಾರಣವಾಗಿ ಏನು ಅಂದರೆ ರಮ್ಯಾ, ದೀಪ ಹಚ್ಚಬೇಕಾದ್ದು ಎಲ್ಲ ನೀನಾಗಲೇ ಹೇಳಿದಾಗೆ ಒಳ್ಳೆ ಪ್ರಶ್ನೆ. ಎಲ್ಲರೂ ದೊಡ್ಡ ಶಿಖಾಮಣಿಗಳೇನು ಅಂದರೆ ನಮ್ಮ ಜೀವನ ಕತ್ತಲು ಬೆಳಗಾಗಬೇಕು, ದಾರಿದ್ರ್ಯ ಹೋಗಬೇಕು, ನಮ್ಮ ಕರ್ಮ ಕಳಿಬೇಕು ಅನ್ನೋದಕ್ಕೆ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚಾರ. ಕರ್ಮ ಹೇಗೆ ಹೋಗುತ್ತೆ ಅಂದರೆ ಧರಣಿ ಗರ್ಭ ಸಂಭೂತ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರಶಕ್ತಿಯಶ್ಚ ಮಂಗಳಂ ಪ್ರಣಮಾಮ್ಯಹಂ. ಆ ಮಂಗಳ ಗ್ರಹದಿಂದ ಬಂದಿರತಕ್ಕಂಥ ದೀಪ, ಈ ದೀಪವನ್ನು ಧರಣಿ ಅಂದರೆ ಭೂಮಿ, ಆ ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನೇ ತಗೋಬೇಕು. ಸೊ ಮಣ್ಣಿನ ದೀಪನೇ ಹಚ್ಚಬೇಕು. ನೀವೆಲ್ಲ ಎಷ್ಟು ದರಿದ್ರದವರು ಅಂದ್ರೆ ಅದು ಯಾವನು ಕಂಡುಹಿಡಿದ್ನೋ ಗೊತ್ತಿಲ್ಲ, ನಾವೆಲ್ಲ ಕ್ರಿಶ್ಚಿಯನ್ ಅವರಲ್ಲ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಅಲ್ಲೆಲ್ಲ ಹೋಗಿ ಕ್ಯಾಂಡ್ಲ್ಗಳ ದೀಪನ, ಆರೋಗದಲ್ಲ, ಮೇಣದ ಬತ್ತಿ, ಕರ್ಮ ನಿಮಗದು. ಯಾವತ್ತು ದೀಪದಲ್ಲಿ ಎಣ್ಣೆ ಹಾಕಿ ನನ್ನ ಕರ್ಮವನ್ನು ಕಳಿಬೇಕು ಅಂತಲೇ ಎಣ್ಣೆಯನ್ನೇ ಹಾಕಿ ಕತ್ತಾರೆ, ಆವಾಗ ಮಹಾಲಕ್ಷ್ಮಿ ಒಲಿಯೋದು. ನೀವೇನು ಕ್ಯಾಂಡಲ್ ದೀಪ ಹಚ್ಬಿಟ್ಟೋದು ಅಲ್ಲಲ್ಲಿ ಶೋ ಇಡೋದಲ್ಲ ಇಟ್ಕೊಳ್ಳಿ. ಎಲ್ಲಿ ಅಂದರೆ ನಾವೆಲ್ಲ ಅಷ್ಟೊಂದು ಎಣ್ಣೆ ಹಾಕೋಕ್ಕಾಗಲ್ಲ ಅಂತ. ಇದನ್ನೆಲ್ಲ ಮಾಡ್ರನ್ನಾಗಿ ತೊಗೊಂಬರ್ತೀರಾ, ನೀರು ಮೇಲೆ ತೇಲುತ್ತೆ ಅಂತ ಅಲ್ಯೂಮಿನಿಯಂ ತರ್ತೀರಾ, ಅದರಲ್ಲಿ ಮತ್ತೆ ಕ್ಯಾಂಡಲ್ ಇರುತ್ತೆ, ಎಲ್ಲೆಲ್ಲೋ ಇಡಬೇಕು ಅಂತ ಇಟ್ಟಿರ್ತೀರಾ ಗೋಡೆ ಮೇಲೆ ಗಿಡ ಮೇಲೆ. ನೀವು ಕನಿಷ್ಠ ಪಕ್ಷ ಈ 5 ದೀಪಗಳನ್ನಾದರೂ ಎಣ್ಣೆ ಹಾಕಿ ಹಚ್ಚಬೇಕು. ಅದನ್ನು 5 ಎಣ್ಣೆ ಮಿಶ್ರಣ ಮಾಡ್ಕೊಂಡು ಹಚ್ಬೋದು ರಮ್ಯ. ಏನು ಅಂದರೆ 5 ಥರದ ಎಣ್ಣೆಯಲ್ಲಿ ಒಂದು ತುಪ್ಪ ಮಾತ್ರ, ತುಪ್ಪದ ಬತ್ತಿನ ತುಪ್ಪದಲ್ಲಿ ನೆನೆಸ್ಕೊಂಬಿಡೋದು ಅನುಕೂಲ. ಅವತ್ತೇನೋ ಕೆಲವ್ರಿಗೆ ತುಪ್ಪದ್ದೇ ಎಣ್ಣೆ ಹಚ್ತಂದರೆ ಹಬ್ಬದ ದಿವಸ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಅನುಕೂಲ ಇಲ್ದಿದ್ರೆ ಏನು ಮಾಡ್ತಾರೆ, ಅಟ್ಲೀಸ್ಟ್ ತುಪ್ಪ ಅನ್ನೋದ್ರ ಸವರಿ ಸಾಕು. ಮುಂದೆ ಒಂಚೂರು ಪಚ್ಕರ್ಪೂರ ಸವರಿ. ಯಾಕೆ ಪಚ್ಕರ್ಪೂರ ಸವರಬೇಕು ಅಂದರೆ ನಮ್ಮ ಮನೆಯಲ್ಲಿ ಚಿಟ ಅನ್ನತ್ತಂತೆ. ಎಲ್ಲ ದೀಪಗಳು ಚಿಟ ಆದರೆ ಅದು ಮಾತಾಡ್ತಾರೆ. ನೀವು ಅಂದ್ಕೊಳ್ಳೋದೇನಂದರೆ ನೀರು ಮೆತ್ಕೊಂಡಿದೆ, ಅದಕ್ಕೋಸ್ಕರ ಒದ್ದೆ ಆಗಿದೆ, ಚಿಟ ಅಂತಿದೆ. ಯಾವಾಗಲೂ ದೀಪಗಳು ಮಾತಾಡ್ಕೊಳ್ಳುತ್ತೆ ಒಂದಕ್ಕೊಂದು. ಇವ್ರ ಮನೇಲಿ ಏನೇನು ಕಷ್ಟಗಳಿದೆ, ಇವ್ರು ನಿತ್ಯ ಅನುಷ್ಠಾನ ಮಾಡ್ತೀರತ್ತ ದೇವರಿಗೆ ಒಪ್ಪಿಸ್ತಾರೆ ದ್ವಾರಪಾಲಕರಿದ್ದ ಹಾಗೆ. ಆಗ ಹೊಸಲ್ ಮೇಲಿಟ್ಟಿರೋ ದೀಪ ನಮಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ದೀಪ ಹಚ್ಚಬೇಕಾದ್ರೆ 5 ಎಣ್ಣೆಗಳನ್ನ ಹಾಕ್ಕೊತಾರೆ. ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ ಅಂತೆಲ್ಲ ಹಾಕ್ಕೊತಾರೆ. ಇಪ್ಲಿ ಎಣ್ಣೆ ಅಂತ ಇರುತ್ತೆ, ಅದು ಅಕಸ್ಮಾತ್ ಕಾಡಲ್ಲಿ ಸಿಕ್ಕುತ್ತೆ, ಅದು ತೊಗೊಂಬಂದು ಹಚ್ಚಿದರೆ ನಮ್ಮಲ್ಲಿ ಏನಾಗುತ್ತೆ, ಯಾವತ್ತು ಬನ್ನಿ ಮರದ ಕೆಳಗೆ ಹಿಪ್ಲಿ ಎಣ್ಣೆ ದೀಪ ಹಚ್ಚಿದಾಗ ಹೊರಗಡೆ ಏನಾದರೂ ಪೂರ್ತಿಯಾಗಿ ಮಾಟ ಮಂತ್ರ ತಂತ್ರ, ನಮ್ಮ ಮನೆ ಶತ್ರುಗಳೆಲ್ಲ ಸರ್ವನಾಶವಾಗಿ ಹೋಗಲಿ, ನಮ್ಮ ಮನೆಯಲ್ಲಿರ್ತಕ್ಕಂಥವರೆಲ್ಲ ದಾರಿದ್ರ್ಯವಾಗಲಿ, ಇವ್ರನ್ನ ಕಂಡಿಷ್ಟು ಎಷ್ಟು ಆಗೋಗಿದೆ ಅಂತ ಹೇಳ್ತಾರೆ. ಅದೆಲ್ಲ ಹೋಗೋಕ್ಕೆ ಹಿಪ್ಪೆ ಎಣ್ಣೆ ದೀಪ ಹಚ್ಚಿದಾಗ, ಹಿಪ್ಪೆ ಎಣ್ಣೆ ನಮ್ಮಲ್ಲಿ ಹೇಳ್ತೀವಿ, ಅಲ್ಲಿ ಹಿಪ್ಲಿ ಅಂತ ಹೇಳ್ತಕ್ಕಂಥದ್ದು ಮಾಡ್ತಾರೆ. ಆ ಎಣ್ಣೆ ರೆಡಿಮೇಡ್ ಕೆಲವ್ರು ಸಿಗುತ್ತೆ, ಕೆಲವ್ರು ಸಿಗಲ್ಲ. ಸೊ 5 ಎಣ್ಣೆ ಮಿಶ್ರಣ ಅಕಸ್ಮಾತ್ ಸಿಗದೆ ಇದ್ದರೆ ತಲೆ ಕೆಡಿಸ್ಕೊಬೇಡಿ, 3 ಎಣ್ಣೆ ಆದರೂ ಹಾಕಿ. ಯಾವುದೂ ಇಲ್ಲ, ಕಡಲೆಕಾಯಿ ಎಣ್ಣೆ ಹಚ್ಕೊಳ್ಳಿ. ಎಳ್ಳೆಣ್ಣೆ ದೀಪ ಹಚ್ಚಬೇಕಾದ್ರೆ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಹರಳೆಣ್ಣೆ ದೀಪ ಮಾತ್ರ ಹಚ್ಚಕ್ಕೆ ಹೋಗಬೇಡಿ. ಮನೆ ಒಳಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ, ಛಿದ್ರ ಆಗ್ಬಿಡ್ತಾರೆ, ಹುಷಾರ್. ಅದೇನಿದ್ರು ತಂತ್ರ ಪ್ರಯೋಗ ಅಂದರೆ ಮನೆಯಿಂದ ಆಚೆ ಹತ್ತಿದ ಮಾತ್ರ ಹರಳೆಣ್ಣೆ. ಕೆಲವರು ಏನು ಗೊತ್ತಾ, ಎಣ್ಣೆ ಜೊತೆ ಹರಳೆಣ್ಣೆನೂ ಹಚ್ಕೊತಾರೆ, ತಲೆಗೆ ಹಚ್ಕೊಳ್ಳೋದು ಬೇರೆ. ದಾರಿದ್ರ್ಯ ಹೋಗಕ್ಕೆ ಅದಕ್ಕೆ ಬೇರೆ ಕತೆ ಕಾರ್ಯಕ್ರಮನೇ ಮಾಡೋಣ. ಆದರೆ ಮನೆ ಒಳಗೆ ಹರಳೆಣ್ಣೆನ ಕೆಲವರು ಸೇರಿಸ್ಬಿಡ್ತಾರೆ. ದಯವಿಟ್ಟು ಸೇರಿಸ್ಬೇಡಿ. ಮನೇಲಿ ಅದಕ್ಕೆ ಗಲಾಟೆಗಳು, ಘರ್ಷಣೆಗಳು, ಮಕ್ಕಳು ತಂದೆ ತಾಯಿಯಿಂದ ದೂರ ಆಗೋದು ಇದಕ್ಕಾಗತ್ತೆ. ಸೊ ದೀಪ ಹಚ್ಚಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ದೀಪ ಏನಿದೆ ಆ ಬತ್ತಿ ನೋಡಬೇಕಾದ್ದು ಪೂರ್ವ ಅಥವಾ ಉತ್ತರ. ಜ್ಞಾಪಕ ಇಟ್ಕೊಳ್ಳಿ, ದೀಪ ಬತ್ತಿ ಹಚ್ಚಿರ್ತಿರಲ್ಲ ಅದು ನೋಡಬೇಕಾದ್ದು ಪೂರ್ವ ಅಥವಾ ಉತ್ತರ. ದೇವ್ರ ಮನೆ ಒಳಗಾದ್ರೂ ಅದು ಪೂರ್ವಕ್ಕೆ ನೋಡೋ ಥರ ಇಟ್ಕೊಳ್ಳಿ. ಅಕಸ್ಮಾತ್ ದುಡ್ಡು ಬರ್ತಾ ಇಲ್ಲ, ತುಂಬ ದಿವಸದಿಂದ ಸಾಲ ಜಾಸ್ತಿ ಇದೆ, ಋಣಬಾಧೆ ಮಾಡಬೇಕು ಅಂಥವ್ರು ಏನು ಮಾಡಿ, ಮಣ್ಣಿನ ದೀಪದ ಕೆಳಗೆ ಫ್ರೆಶ್ ಆಗಿರೋ ಸೆಗಣಿ, ಹಸುದು ಫಸ್ಟ್ ಕ್ಲಾಸ್ ಆಗಿರೋದು, ಕಪ್ಪಿಲ್ಲ ಅಂತಿರುತ್ತೆ ಹಸು, ಆ ಹಸು ಸೆಗಣಿ ತೊಗೊಂಬಂದು ಕೆಳಗಿಟ್ಟು ಆ ಸೆಗಣಿ ಮೇಲೆ ಒಂಚೂರು ಅರಿಶಿನ ಹಾಕಿ ಕುಂಕುಮ ಹಾಕಿ ಅದರ ಮೇಲೆ ದೀಪ ಇಡಿ, ಆಮೇಲೆ ಹಚ್ಚಿ. ಆಗ ಕಾಳಬೇರಂ ದರ್ಶಯಾಮಿ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮಕೃತಂ ಪಾಪಂ ದರ್ಶನೇನೇ ವಿನಶ್ಯತಿ. ಆಗ ಋಣ ತೀರುತ್ತೆ, ಸಾಲ ತೀರುತ್ತೆ, ದುಡ್ಡು ಆಕರ್ಷಣೆ ಆಗುತ್ತೆ ಅಂತ ಹೇಳ್ತೆ. ಈ ಸೆಗಣಿ ಮಾತ್ರ ಫ್ರೆಶ್ ಆಗಿರಬೇಕು. ಕೆಲವ್ರು ಏನು ಗೊತ್ತಾ, ಅಸಹ್ಯ ಅದು ಹೆಂಗೆ ತರೋದು ಅಂತ. ನಿಮ್ಗೆ ಗೊತ್ತಿಲ್ಲ, ಮೈಸೂರು ಮಹಾರಾಜರ ಮನೆಯಲ್ಲಿ ಇವತ್ತಿಗೂ ಆನೆ ಲದ್ದಿಯಲ್ಲೇ ಗಣಪತಿ ಮಾಡೋದು, ಪೂಜೆ ಮಾಡೋದು. ಮಹಾಲಕ್ಷ್ಮೀನ ಮಾಡ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಗೋಪುರ ಆನೆ ಲದ್ದಿಯಲ್ಲಿ ಮಾಡೋದು. ಅದಕ್ಕೆ ವಿಶೇಷ ಅಂದರೆ ನಾವು ಪಿಳ್ಳಾರಿ ಅಂತ ಏನು ಮಾಡ್ಕೊತೀವಿ ಗಣಪತಿನ, ಗರ್ಕೆ ಹುಲ್ಲಿಡ್ತೀವಿ, ಆ ಥರ ಮಹಾಲಕ್ಷ್ಮಿಯನ್ನು ಅದನ್ನು ಮಾಡಿ ಕೆಂಪು ವಸ್ತ್ರದಲ್ಲಿ ಪಕ್ಕದಲ್ಲೆಲ್ಲ ಕವಡೆ ಇಟ್ಟು ಮಣ್ಣಿನ ಹಂಟೆ ದೀಪದ ಕೆಳಗೆ ಸೆಗಣಿ ಇಟ್ಟು ಆ ದೀಪವನ್ನು ಹಚ್ಚಿ ಕಾಳಭೈರವನ ದರ್ಶಯಾಮಿ. ದೀಪ ಹಚ್ಚಕ್ಕೆ ಮೊದಲು ಬರೀ ಮಣ್ಣೋದು, ದೀಪ ಹಚ್ಚಿದ ಮೇಲೆ ಅರಿಶಿನ ಕುಂಕುಮ ಮಾಡಬೇಕು. ನೀವು ದೀಪಕ್ಕೇ ಅರಿಶಿನ ಕುಂಕುಮ ಮಾಡಬೇಕು. ಆಗ ಸ್ವಯಂ ಕಾಳಬೇರೋ ಬರ್ತಾನಂತೆ, ದೀಪದಲ್ಲೇ ಅವನು ಬಂದು ನೆಂತಿರ್ತಾನೆ. ಸೊ ನಿಮಗೆ ಋಣ ತೀರಿಸಬೇಕಾದ್ರೆ ಯಾರ್ಯಾರು ಅಕಸ್ಮಾತ್ ಇದೆ, ದೇವ್ರ ಮನೆಯಲ್ಲಾದರೂ ಸೆಗಣಿ ಇಟ್ಟು ಅದ್ರ ಮೇಲೆ 2 ದೀಪ ಇಡಿ, ಇಲ್ಲ ಹೊಸಲ್ ಮೇಲೆ ಸೆಗಣಿ ಇಟ್ಟಾದರೂ ಇಡಿ, ಇಲ್ವಾ ತುಳಸಿ ಕಟ್ಟೆ ಹತ್ರ ಸೆಗಣಿ ಇಟ್ಟು ಇಡಿ. ದೀಪ ಮಾತ್ರ ಬತ್ತಿ ನೋಡಬೇಕಾದ್ದು ಪೂರ್ವ ಉತ್ತರ. ದುಡ್ಡು ಸಾಲ ತೀರಬೇಕು, ದುಡ್ಡು ಬರಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲನೂ ಈಶಾನ್ಯ ಮೂಲ, ಈಶಾನ್ಯಸ ಸರ್ವಭೂತಾನ. ಪೂರ್ವನೂ ಅಲ್ಲ, ಉತ್ತರನೂ ಅಲ್ಲ, ಈಶಾನ್ಯಕ್ಕೆ ನೋಡಿ. ಇದು ರಹಸ್ಯ ಅಂದ್ಬಿಟ್ಟು ಪಾಪ ನಿಮಗೆ ಟಿ ವಿಲೇ ಹೇಳ್ಬಿಟ್ಟಿದ್ದೀನಿ, ಇರಲಿ. ಆದರೂ ಸಹ ಮಾಡಿದಾಗ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಭಾವನೆ.
ಗುರೂಜಿ, ನೀವು ನೈವೇದ್ಯದ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿಯಾದಂತಹ ನೈವೇದ್ಯವನ್ನು ಇಟ್ಟರೆ ಮಹಾಲಕ್ಷ್ಮಿ ಸಂಪೂರ್ಣಳಾಗ್ತಾಳೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತು ನೋಡಿ, ಸಾಮಾನ್ಯವಾಗಿ ಎಲ್ಲ ಥರದ ಬಗೆಯ ಅಡುಗೆಗಳನ್ನು ಮಾಡಿ ಇಡ್ತಾರೆ. ಮತ್ತು ಹಣ್ಣುಗಳನ್ನು ಅಷ್ಟೇ, ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಹಣ್ಣು, ಯಾವುದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೋ ಅದನ್ನು ತೆಗೆದುಕೊಂಡು ಬಂದು ಇಟ್ಬಿಡ್ತಾರೆ. ಬಟ್ ಅದರಲ್ಲೂ ಒಂದು ಪ್ರತೀತಿ ಇದೆ, ಈ ರೀತಿಯಾದಂತಹ ಹಣ್ಣನ್ನೇ ಇಡಬೇಕು, ಈ ರೀತಿಯಾದಂತಹ ಹಣ್ಣಿಂದ ಪೂಜೆ ಮಾಡಿದ್ರೆ ನಮ್ಗೆ ಒಳಿತಾಗತ್ತೆ ಅಂತ ಹೇಳಿ. ಯಾವ ಥರದ ಹಣ್ಣನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ? ಸಾಧಾರಣವಾಗಿ ಏನು ಅಂದರೆ ರಮ್ಯಾ, ಎಲ್ಲರಿಗೂ ಅನುಕೂಲ ಇರುತ್ತೆ, ಕೆಲವರು ಅನುಕೂಲ ಇರಲ್ಲ. ಆಮೇಲೆ ಹಬ್ಬ ಒಂದು ವಾರಕ್ಕೆ ಮೊದಲೇ ಕೆಲವರು ಹಣ್ಣುಗಳನ್ನ ತೊಗೊಂಡ್ಬಿಡ್ತಾರೆ, ಏನು ಕೆಟ್ಟೋಗಲ್ಲ ಅಂತ ಮೊದಲೇ ತೊಗೊಂಡ್ಬಿಡ್ತಾರೆ. ಯಾಕೆಂದರೆ ಬರ್ತಾ ಇವಾಗ ಹಬ್ಬ ಅಂದರೆ ಇವತ್ತು ತೊಗೊಂಡ್ರೆ ಏನು ಗಗನಕ್ಕೇರೋಗಿರುತ್ತೆ ಬೆಲೆ ಅಂತ ಅವ್ರು ಏನು ಮಾಡ್ತಾರೆ. ಮನುಷ್ಯ ಆದವನು, ತರಕಾರಿ ಮಾರೋನು, ಹಣ್ಣು ಮಾರೋನು, ಹೂ ಮಾರೋರೆಲ್ಲರೂ ತಿಳ್ಕೊಬೇಕು, ನಾವು ಹಬ್ಬ ಹೆಂಗೆ ಮಾಡ್ತಾ ಇದ್ದೀವೋ ಬೇರೆಯವರು ಹಬ್ಬ ಹಂಗೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಲಾಭ ಸಾಕಪ್ಪ ಅಂತ. ಇವ್ರೇನು ಮಾಡ್ತಾರೆ, ಬೆರಳು ತೊಗೊಂಡ್ರೆ ಹಸ್ತಾನ ನುಂಗ್ಬಿಡೋಣ, ಇವತ್ತೇ ಸಂಪಾದನೆ ಮಾಡೋಣ ಅಂತ ಅವ್ರುಗಳು ಬೆಲೆ ಹೇಳ್ಬಿಡ್ತಾರೆ, ಸಿಕ್ಕಾಪಟ್ಟೆ ಹೇಳ್ಬಿಡ್ತಾರೆ. ಕೆಲವ್ರು ಬೇಕು ಅಂತ ಒಂದು ಮಾರು ಅಂದರೆ ಹಿಂಗೆ ತೋರಿಸ್ತಾರೆ, ಇಡೋಷ್ಟರಲ್ಲಿ ಒಂದು ಮಾರು ಕಟ್ ಮಾಡಿ 1 ವಾರ ಮಾರಿನಲ್ಲಿ ಅರ್ಧ ಮಾರು ಹೋಗೇ ಬಿಡುತ್ತೆ. ಹಿಂಗೂ ಮೋಸ ಮಾಡೋ ಜನಗಳು ಕಣ್ಮುಂದೆನೇ ಮಾಡೋವಂಥವ್ರು ಇದ್ದಾರೆ. ನಾನು ಹೇಳೋದೇನು ಅಂದರೆ, ಹಣ್ಣುಗಳನ್ನು ಅನುಕೂಲ ಇದ್ದವರು ಏನು ಹೇಳುತ್ತೆ, ಕದಲಿ ಫಲಂ ಅಂತ ಹೇಳ್ತಾರೆ, ಅಂದರೆ ಬಾಳೆಹಣ್ಣನ್ನು ಇಟ್ಟರೆ ಸಾಕು ಅಂತ ಹೇಳುತ್ತೆ. ಅದನ್ನು ಪಂಚಾಮೃತ ಮಾಡಿ ಇಟ್ಬಿಡಿ. ಆ ಪಂಚಾಮೃತ ಮಾಡುವಾಗ ಹಾಲು ಗೀಲೆಲ್ಲ ಹಾಕ್ಬಿಟ್ಟು ಅಭಿಷೇಕ ಮಾಡ್ತೀವಲ್ಲ, ಆ ಥರ ಮಾಡೋದಲ್ಲ. ಬರೀ ತೆಂಗಿನ ತುರಿಯನ್ನು ಫಸ್ಟ್ ಕ್ಲಾಸಾಗಿ ಹಾಕಿ, ಯಾಲಕ್ಕಿಯನ್ನು ಹಾಕಿ, ಅದಕ್ಕೊಂಚೂರು ಬೆಲ್ಲವನ್ನು ಹಾಕಿದ್ರೆ ಸಾಕು ಅಂತ ಹೇಳುತ್ತೆ. ತ್ರಿಮಧು ಅಂತ 3 ಸೇರಿ, ಅದ್ರ ಮೇಲೆ ಜೇನುತುಪ್ಪ ಹಾಕಿಟ್ಟು ಅದನ್ನು ಚಿನ್ನಾಗಿ ಕತ್ತರಿಸ್ಬಿಟ್ಟು ಅದನ್ನ ಇಟ್ಟರೆ ಸಾಕು. ಅವಳಿಗೆ ಹಣ್ಣು ಇಷ್ಟ, ಮುಲಾಮ್ ಹಣ್ಣು ತುಂಬ ಇಷ್ಟ. ಆಮೇಲೆ ಏನಂತ ಹೇಳುತ್ತೆ ಅಂದರೆ, ಅನಂತ ಪದ್ಮನಾಭನಿಗೆ ಅನಂತ ಹಬ್ಬ ಅಂತ ಯಾವತ್ತು ನಾವು ಮಾಡ್ತೀವಿ, ಮಹಾವಿಷ್ಣು ವೃದ್ಧಾಪ್ಯದಲ್ಲಿರ್ತಾನೆ, ವಯಸ್ಸಾದವನು ಅಂತ. ಲಕ್ಷ್ಮಿ ಏನು ತಿಂತಾಳೋ ಗಂಡನಿಗೂ ಕೊಡ್ತಾಳೆ ಅಂತ, ಅವನು ವೃದ್ಧಾಪ್ಯದಲ್ಲೇ ಬರ್ತಾನೆ. ಅದಕ್ಕೆ ಇವತ್ತಿಗೂ ತಮಿಳುನಾಡಲ್ಲಿ ಭಾಳ ವಿಶೇಷವಾಗಿರ್ತದೆ, ಕುಂಭಕೋಣಮಲ್ಲಿ ಉಪ್ಪಳಿಯಪ್ಪನಂತ ಇದ್ದಾನೆ. ಏನು ಅಂದರೆ, ಮಾರ್ಕಂಡ ಋಷಿಗಳು ಅವಳ ಮನೆಯಲ್ಲಿ ಲಕ್ಷ್ಮಿ ಜನನವಾಗುತ್ತೆ. ಮಾರ್ಕಂಡ ಋಷಿಗಳ ಮನೆಯಲ್ಲಿ ಜನನೇ ಆಗುತ್ತೆ ಲಕ್ಷ್ಮಿ. ಎಲ್ಲಿ? ಕಮಲ್ ಹೂವಿನಲ್ಲಿ ದೊಡ್ಡ ಕಲ್ಯಾಣಿಯಲ್ಲಿ ಅವಳು ಅಲ್ಲಿ ಮಗು ಅಳ್ತಾ ಇರುತ್ತೆ, ತುಳಸಿ ತೋಟದ ಪಕ್ಕದಲ್ಲಿ. ಆಗ ಹೋಗಿ ಯಾವುದೋ ಮಗು ಅಳ್ತಾ ಇದೆ ತೊಗೊಂಬಂದರೆ ಮಹಾಲಕ್ಷ್ಮಿ. ಅವಳು ಹುಟ್ಟಿರೋದೇ ತಿರುಚೇರೈ ಅನ್ನೋ ಗ್ರಾಮ. ಇವತ್ತಿಗೂ ಮಹಾಲಕ್ಷ್ಮಿ ಹುಟ್ಟಿರೋ ಜಾಗ ಇದೆ, ಕರೆಕ್ಟಾಗಿ 22 ಕಿಲೋಮೀಟರ್ ದೂರದಲ್ಲಿ. ಎಲ್ಲರೂ ಹೋಗಿ ನೋಡ್ತಕ್ಕಂಥ ಅವಕಾಶ, ಅದಕ್ಕೊಂದು ಕಾರ್ಯಕ್ರಮ ಮಾಡ್ತೀನಿ. ಎಷ್ಟೋ ಜನ ಹೋಗೋದೇ ಅಲ್ಲ, ಮಹಾಲಕ್ಷ್ಮಿ ಹುಟ್ಟಿದ ಸ್ಥಳಕ್ಕೆ ಹೋಗಲ್ಲ. ಆ ಜಾಗದಲ್ಲಿ ಮಹಾವಿಷ್ಣು ಏನು ಮಾಡ್ತಾನೆ, ಇವಳನ್ನೇ ಮದುವೆ ಆಗಬೇಕು ಅಂತ ಮಾರ್ಕಂಡೇಯ ಋಷಿಗಳ ಹತ್ರ ಹೋಗ್ತಾನೆ. ಹೋದಾಗ ಮದುವೆ ಮಾಡ್ಕೊಂಡು ಗೋಳೆ ಕೊಂಡ್ತಾನೆ. ನಿನಗೇನು ಯೋಗ್ತೆಗೆ ಬೆಂಕಿ ಹಾಕ, ನಿನ್ನ ವಯಸ್ಸಾಗಿ ಮುದುಕ, ನೀನು ಅವಳಿಗೆ ಮದುವೆ ಮಾಡ್ಕೊತೀಯ, ನನ್ನ ಮಗಳನ್ನ ಚಿಕ್ಕ ಹುಡುಗಿನ ಅಂತ ಹೇಳ್ತಾನೆ. ತುಂಬ ದಿವಸ ಆದಮೇಲೆ ಈ ಮುದುಕನ ವೇಷದಲ್ಲೇ ಬಂದಿರ್ತಾನೆ ಮಹಾವಿಷ್ಣು, ನಾಟಕ ಮಾಡ್ತಿರ್ತಾನೆ. ಸೊ ಅವಾಗ ಏನು ಮಾಡ್ತಾನೆ, ಕೊನೆಗೆ ನೋಡಪ್ಪ ಇನ್ನು ಒಂದು ಮಾತು ಹೇಳ್ಬಿಡ್ತೀನಿ, ಅವಳಿಗೆ ಅಡುಗೆಗೆ ಉಪ್ಪು ಹಾಕೋಕ್ಕೂ ಬರಲ್ಲ ಅಂತ ಹೇಳ್ಬಿಡ್ತಾನೆ. ಪರವಾಗಿಲ್ಲ, ಆದರೂ ಕಟ್ಕೊತೀನಿ ಅಂತಾನೆ. ಅದಕ್ಕೆ ಅವನು ಅಡುಗೆಗೆ ಉಪ್ಪು ಹಾಕಕ್ಕೆ ಬರದೇ ಇರೋವಂಥ ಪುಟಾಣಿ ಹುಡುಗಿ ನೀ ಕಟ್ಕೊತೀಯ ಅಂತ. ಕೊನೆಗೆ ಮಹಾವಿಷ್ಣು ದರ್ಶನ ಕೊಟ್ಟು ಅವಳು ಮದುವೆ ಮಾಡ್ಕೊತಾನೆ. ಅದಕ್ಕೆ ಇವತ್ತು ಆ ಕ್ಷೇತ್ರದಲ್ಲಿ ಅಂದರೆ, ಕ್ಷೇತ್ರದ ದೇವರ ನೈವೇದ್ಯಕ್ಕಾಗಲಿ, ಊರು ಸುತ್ತಲೂ ಆಗಲಿ, ಎಲ್ಲೂ ಉಪ್ಪೇ ಹಾಕಲ್ಲ ಯಾರು. ಸೊ ಉಪ್ಪಿಲ್ಲದೆ ಇರತಕ್ಕಂಥ ಪದಾರ್ಥಗಳು. ಹಾಗೆ ಅವಳಿಗೆ ಲಕ್ಷ್ಮಿ ಏನು ಅಂದರೆ, ಅನಂತ ಪದ್ಮನಾಭನಿಗೆ ವಯಸ್ಸಾದ ಮುದುಕ ಅಂತೆ, ಅದಕ್ಕೋಸ್ಕರ ಅವನಿಗೆಲ್ಲ ಮೆತ್ತಗಿರೋ ಹಣ್ಣುಗಳು. ಸೊ ಇವಳೇನು ಮಾಡ್ತಾಳೆ, ನೈವೇದ್ಯ ತನಗಿಟ್ರು ಮೆತ್ತಗಿರೋ ಕೊಡಬೇಕು. ಅದಕ್ಕೆ ಮುಲಾಮ್ ಹಣ್ಣನ್ನು ಮಾಡಬೇಕು. ರಸಗುಲ್ಲಾನ ವಿಶೇಷವಾಗಿರ್ತಕ್ಕಂಥದ್ದು, ಹಾಲಲ್ಲಿ ಮಾಡೋ ಪದಾರ್ಥಗಳನ್ನ ತುಂಬ ಇಷ್ಟ. ಆ ಥರದಲ್ಲಿ ನೀವೇ ಮನೇಲಿ ಮಾಡ್ಕೋಬೇಕು. ಇಂಥದ್ದೆಲ್ಲ ತುಂಬ ಇಷ್ಟ. ಲೇಹ ತುಂಬ ಇಷ್ಟ. ಅದಕ್ಕೆ ಬಾಣಂತಿ ಲೇಹನ ಇವತ್ತು ಲಕ್ಷ್ಮಿಗೆ ಒಂದು ಚೂರು ಕೊಡ್ತಾರೆ. ನವರಾತ್ರಿಗೆ ಅಮ್ಮನವ್ರಿಗೆ ಹೇಗೆ ದುರ್ಗಾ ಕೊಡ್ತಾರೋ, ಇವಳಿಗೆ ಲೇಹವನ್ನು ಕೊಡ್ತಕ್ಕಂಥದ್ದು ಭಾಳ ಇಷ್ಟ. ಅದಕ್ಕೆ ಅಂಥ ಅಮೃತ ಲೇಹವನ್ನು ಈ ಚಳಿಗಾಲದಲ್ಲಿ ಕೊಟ್ಟಾಗ ಏನಾಗುತ್ತೆ, ಹೆಂಗಸರಿಗೆ ಅಥವಾ ಗಂಡಸರಿಗೆ ಅಥವಾ ಮನೆ ಒಳಗಡೆ ಏನೇನೋ ತಿಂದಿರ್ತೀರ, ಆ ಲೇಹ ತಿಂದ ತಕ್ಷಣ ಏನಾಗುತ್ತೆ, ದೇಹಂ ಅಮೃತ ವಸ್ತು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಹಣ್ಣುಗಳಲ್ಲಿ ಮೆತ್ತಗಿರೋ ಹಣ್ಣುಗಳನ್ನ ಉಪಯೋಗಿಸ್ಕೊಳ್ಳೋದು. ದಾಳಂಬಿ ಹಣ್ಣು ಅಂದರೆ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕ, ಫುಲ್ ಜ್ಞಾನವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಮಹಾಗಣಪತಿ ಸ್ವತಃ ದಾಳಿಂಬ ಫಲವನ್ನು ತೊಗೊಂಬಂದು ಮಹಾಲಕ್ಷ್ಮಿಗೆ ಅಮ್ಮ ತಗೊಮ್ಮ ಅಂತ ಹೇಳಿ ಕೊಡ್ತಾನಂತೆ. ಯಾರಿಗೆ? ಲಕ್ಷ್ಮಿ ಗಣಪತಿ ತಂದು ಕೊಡ್ತಾನಂತೆ. ಅದಕ್ಕೆ ಅವಳು ಪಾಪ ಗಣಪತಿ ಕೊಟ್ಟಿದ್ದಾನೆ, ಎಷ್ಟು ಮುದ್ದಾಗಿದ್ದಾನೆ ಅಂತ ಕೆನ್ನೆ ಗಿಳ್ಳಿ ಅವಳು ಆ ಹಣ್ಣನ್ನು ತೊಗೊತಾಳೆ. ಸೊ ಅವಳಿಗೆ ನೈವೇದ್ಯ ಅಕಸ್ಮಾತ್ ಮಾಡಬೇಕಾದ್ರೂ ಈ ಹಣ್ಣನ್ನು ಕೊಡ್ತಕ್ಕಂಥದ್ದು. ಸೊ ನೈವೇದ್ಯ ಯಥಾಶಕ್ತಿ ಮಾಡ್ಕೊಳ್ಳಿ. ಇವತ್ತು ಒಬ್ಬಟ್ಟು ಮಾಡಬೇಕು ಅಂತೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಮಾಡ್ಕೊಳ್ಳೋದು. ನೀವು ಒಂಚೂರು ಪುಟಾಣಿಯಾಗಿ ಯಥಾಶಕ್ತಿ ಸ್ವರೂಪಕ್ಕೆ ತಂಬಿಟ್ಟು ಮಾಡ್ಕೊಳ್ಳೋದು, ಕಡಲೆ ಹಿಟ್ಟನ್ನ ಬರ್ಫಿ ಮಾಡ್ಕೊಳ್ಳೋದು, ಕೊಬ್ಬರಿ ಬರ್ಫಿ ಮಾಡ್ಕೊಳ್ಳೋದು, ಮಿಠಾಯಿನ ಮಾಡ್ಕೊಳ್ಳೋತಕ್ಕಂಥದ್ದು, ಏನೇ ಸಿಹಿ ತಿಂಡಿನ ಮಾಡಿದ್ರೆ ಅವಳಿಗೆ ಯಥಾಶಕ್ತಿಯಲ್ಲಿ ಮನೇಲಿ ಮಾಡ್ಕೊಳ್ಳಿ. ಹೊರಗಡೆ ತಂದಿದ್ದು ಏನೇ ಮಾಡೋದು ಪ್ರಯೋಜನ ಇಲ್ಲ. ಆಗಲೇ ಈಗಲೂ ಜ್ಞಾಪಿಸ್ತಾ ಇದ್ದೀನಿ, ದೀಪ ಹಚ್ಚಬೇಕಾದ್ರೆ ಏನು ಕೊಟ್ಟರು ಏನು ಕೊಡದೇ ಇದ್ರು ಎಣ್ಣೆ ದೀಪ ಮಣ್ಣಿನ ಹಣತೆಯಲ್ಲೇ ಹಚ್ಚಬೇಕೇ ಹೊರತು ಯಾವ ಕಾಲಕ್ಕೂ ಕ್ಯಾಂಡಲ್ ಹಚ್ಚಬೇಡಿ. ಮೇಣ ಕರಗ್ತು ಅಂದರೆ, ಮೇಣ ಸುಡ್ತು ಮನೆಯಲ್ಲಿ ಅಂದರೆ ನಿಮಗೆ ದರಿದ್ರವೇ ಸೇರತ್ತೆ ಹೊರತು ಯಾವ ಕಾಲಕ್ಕೂ ಲಕ್ಷ್ಮಿ ನೀವು ಮಾಡತಕ್ಕಂಥ ಪೂಜೆ ಪುನಸ್ಕಾರ ಪ್ರಯೋಜನ ಬರಲ್ಲ. ವೇಸ್ಟು, ಅದು ಮಾಡಿದ್ರು ವೇಸ್ಟೇ. ಏನೋ ಅಲಂಕಾರಕ್ಕೋಸ್ಕರ ಅಯ್ಯೋ ಬೇಗ ನಾವೆಲ್ಲ ಇಟ್ಟಕ್ಕಾಗಲ್ಲ, ಅಲ್ಲೆಲ್ಲ ಲೈನಾಗಿ ಹಚ್ಕೊಂಡು ಹೋಗಬೇಕು ಅಂತ
ಆಮೇಲೆ ಫುಲ್ ದೀಪ ಇಡು ಅಂತ ಹೇಳಿಲ್ಲ. 5 ಪಂಚಭೂತಗಳನ್ನು ಈ 5 ಜಾಗಗಳು ಮನೆಯಲ್ಲಿ 2 ಕಂಬದ ದೀಪಗಳು, ಕಂಬದ ಪುಟಾಣಿ ಕಂಬ ಆದರೂ ಸರಿ, ದೊಡ್ಡ ಕಂಬ, ಕೆಲವರು ದೊಡ್ಡ ದೊಡ್ಡ ಕಂಬ ಇಟ್ಟಿರ್ತಾರೆ, ಯಥಾಶಕ್ತಿ ಇಡ್ತಾರೆ, ಅವ್ರವ್ರ ಅನುಕೂಲ. ದೇವ್ರ ಮನೇಲಿ ಕಂಬದ ದೀಪ, ಹೊಸಲ್ ಬಾಗಿಲಲ್ಲಿ ಯಾವತ್ತೂ ಮಣ್ಣಿನ ಹಂಟೆ ದೀಪ, ಮುಂದ್ಗಡೆ ತುಳಸಿ ಕಟ್ಟೆಯಲ್ಲಿ ಒಂದು ದೀಪ, ಅದು ಕಾಮಾಕ್ಷಿ ದೀಪ ಇದ್ದರೆ ಸಿಂಗಲ್ ಕಾಮಾಕ್ಷಿ ದೀಪ, ಭಾಳ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿ ಪ್ರಾರ್ಥನೆ. ಯಾವುದೇ ದೀಪ ಆದರೂ ಬತ್ತಿ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಪೂರ್ವ ಉತ್ತರ ಇರಬೇಕು. ದುಡ್ಡು ಸಾಲ ತಿರಬೇಕಾ, ಧನಲಕ್ಷ್ಮಿ ಅನುಗ್ರಹ ಆಗಬೇಕಾ, ಈಶಾನ್ಯ ಭಾಗದಲ್ಲಿ ಇರಲಿ. ಪಚ್ಕರ್ಪೂರ ಸ್ವಲ್ಪ ಹಚ್ಚಿ ಮುಂದೆ ತುಪ್ಪದಲ್ಲಿ ಹದ್ದಿರಿ ಬತ್ತಿನ, ಚೆನ್ನಾಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹುಷಾರು ಪಟಾಕಿ ಆಗಲಿ, ಮಕ್ಕಳಿಂದ ಆಗಲಿ, ಜಾಗೃತಿಯಾಗಿ ಓಡಾಡಬೇಕಾದ್ರೂ ಆಗಲಿ, ನಿಮ್ಮ ಬಟ್ಟೆಗಳು ಎಲ್ಲಿರ್ತಿರೋ ಗಮನ ಮೈ ಮೇಲೆ ಇರಲಿ. ಯಾಕೆ ಅಂದರೆ ಮೈ ತುಂಬ ಕಣ್ಣು ಇಲ್ದಿದ್ರೆ, ಮಕ್ಕಳ ಮೇಲೆ ಗಮನ ಇಲ್ದಿದ್ರೆ ಏನೇನಾಗುತ್ತೆ ಅನಾಹುತಗಳು, ಯಾವನು ಪಟಾಕಿ ಹೆಚ್ಚುತ್ತಾನೆ, ಯಾರೇನು ಮಾಡ್ತಾರೆ ಗೊತ್ತಿಲ್ಲ. ಅದು ನರಕ ಚತುರ್ದಶಿ ದಿವಸ 2 ಸುರುಸುರು ಬತ್ತಿ ಇವತ್ತು ಮಾತ್ರ, ಯಾಕೆಂದರೆ ಆ ತುಳಸಿ ಲಕ್ಷ್ಮಿಗೆ ನೀವು 2 ಸುರುಸುರು ಬತ್ತಿ ನಿಂಗೆ ಹಚ್ಚಿ, ಒಂದು ಭೂಚಕ್ರ ವಿಶೇಷವಾಗಿರ್ತಕ್ಕಂಥದ್ದು, ಒಂದು ಫ್ಲವರ್ ಪಾಟ್, ಹೂಗುಚ್ಛ ಫಟಾರ್ ಅಂತ ಬರ್ತಕ್ಕಂಥದ್ದು. ಅಷ್ಟೆಲ್ಲ ಮಾಡ್ತಿದ್ವಿ. ಈ ನಡುವೆ ಏನಾಗಿದೆ, ಯಾವ ಬಾಂಬ್ ಯಾವಾಗ ಸಿಡಿಯುತ್ತೋ, ಹೇಗೆ ಮಾಡಿರ್ತಾರೆ ಅರ್ಧಂಬರ್ಧ, ಇದೆಲ್ಲ ಜಾಗೃತಿಯಾಗಿರಿ ಅಂತ ಅದನ್ನೂ ವಿಶೇಷವಾಗಿ ಗಮನಾರ್ಥವಾಗಿ ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಒಂದು ದೇವಸ್ಥಾನಕ್ಕೆ ಸಾಯಂಕಾಲ ಲಕ್ಷ್ಮೀ ಪೂಜೆ ಆದಮೇಲೆ ನರಕ ಚತುರ್ದಶಿ ಸಹ ಯಾತ್ರೆ ಅಂತ ಹೇಳುತ್ತೆ. ಯಾರು ನರಕ ಚತುರ್ದಶಿ ನರಕಾಸುರನ ವಧ ಮಾಡಿದ ನಂತರ ಮಹಾಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ಒಂದು ಯಾತ್ರೆ ಮಾಡಬೇಕು. ಎಲ್ಲಿ ಮಾಡ್ತೀರಿ ಯಾತ್ರೆ? ಊರು ಸುತ್ತಕ್ಕೆ ಹೋಗೋಕ್ಕಾಗಲ್ಲ. ಸೊ ಕನಿಷ್ಠ ಪಕ್ಷ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದರೆ ನೀವು ಹೋಗಿ ಬರ್ತಿರಲ್ಲ, ಅದೇ ಯಾತ್ರೆ. ಆವಾಗ ಕುಟುಂಬ ಹೋಗ್ತಾ ಇರೋದನ್ನು ಮಹಾಲಕ್ಷ್ಮಿ ದೃಷ್ಟಿ ಬಡಿಸಿ ನೋಡ್ತಾಳಂತೆ. ಓಹೋ, ಈ ಕುಟುಂಬ ಗಂಡ ಹೆಂಡತಿ ಮಕ್ಕಳ ಸಮೇತ ಹೋಗಿದೆ, ಇವ್ರು ಹೀಗೆ ಇರಲಿ ಅಂತಾರಂತೆ. ಆಗ ನಿಮ್ಮ ಮನೆ ಕುಟುಂಬ ಚೆನ್ನಾಗಿರುತ್ತೆ. ಒಂಟಿ ಪಿಶಾಚಾರ ಪಾಪ, ಎಲ್ಲೋ ಹೆಂಡತಿ ಅಯ್ಯೋ ಅಂತ ಗಂಡ ಎಲ್ಲೋ ಕೆಲಸಕ್ಕೆ ಹೋಗೋದು, ಮಕ್ಕಳಂತೂ ಬಾ ಅಂದರೆ ಬರೋರೇ ಇಲ್ಲ, ಅವ್ರಿಗೆ ಊರು ಸುತ್ತದೆ ಕೆಲಸ ಆಗ್ಬಿಡುತ್ತೆ. ಆ ಕುಟುಂಬ ಒಟ್ಟಿಗೆ ಇದ್ದಾಗ ಈ ದಿನ ಭಾಳ ವಿಶೇಷತೆ. ನಾಳೆ ಫಸ್ಟ್ ಕ್ಲಾಸಾಗಿ ಮಾಡ್ಕೊಳ್ತಕ್ಕಂಥ ಅಮಾವಾಸ್ಯೆ ಬೆಳಗ್ಗೆ ಪೂಜೆ ಅಂತಕ್ಕಂಥದ್ದು ನೈವೇದ್ಯ ಬೇರೆ ಸಪ್ರೇಟ್ ಇದೆ. ನಾಳೆ ಅನುಕೂಲವಾಗಿರ್ತಕ್ಕಂಥ ಅಮಾವಾಸ್ಯೆ ದಿವಸ ಏನು ಮಾಡಬೇಕು? ಹಂಡೆ ಒಲೆಯವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥ. ನರಕ ಚತುರ್ದಶಿ ಮರುದಿವಸ ಅಮಾವಾಸ್ಯೆ ಇವತ್ತೇ ಇರ್ಬೋದು, ಆದರೆ ಪೂಜೆ ಲಕ್ಷ್ಮೀ ಪೂಜೆ ಇವತ್ತೇ ಮಾಡ್ಕೊಂಡ್ಬಿಡ್ಬೇಕು. ನಾಳೆ ಸಾಯಂಕಾಲದವರೆಗೂ ಇರಲ್ವಲ್ಲ ಅಮಾವಾಸ್ಯೆ, ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಪೂರ್ತಿ ಇರೋವಾಗ ಕತ್ಲಲ್ಲಿ ಯಾವತ್ತು ಪೂರ್ತಿ ಅಮಾವಾಸ್ಯೆ ಇರುತ್ತೋ ಅದೇ ಅಮಾವಾಸ್ಯೆ ಲೆಕ್ಕ. ಯಾವತ್ತು ಪೌರ್ಣಮಿ ಕತ್ಲಲ್ಲಿದ್ದರೇ ವಿಶೇಷತೆ. ಸೊ ಬೆಳಗ್ಗೆ ಹೊತ್ತು ಪೂಜೆ ಮಾಡಿದಾಗ ನಾಳೆ ಅಮಾವಾಸ್ಯೆ ಸಾಯಂಕಾಲ ಇಲ್ಲದೆ ಇರೋದ್ರಿಂದ ನಾಳೆ ಅಮಾವಾಸ್ಯೆಗೆ ಏನು ಮಾಡಬೇಕು? ಹಂಡೆ ಒಲೆಯವರಿಗೆ ಪೂಜೆ ಮಾಡಬೇಕು. ವಿಶೇಷ ಅಂದರೆ ಆ ಹಂಡೆ ಒಲೆ ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ಅದನ್ನು ಮಾಡಿದಾಗ ನಿಮ್ಮ ಹಳೆಯ ಬಟ್ಟೆಗಳನ್ನು, ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು, ಮನೇಲಿರ್ತಕ್ಕಂಥವ್ರ ದೃಷ್ಟಿಯನ್ನು ತೆಗಿಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಅದಕ್ಕೆ ಹೇಗೆ ಅಂದರೆ ಕೆಲವರು ಬೈಲಲ್ಲಿ ಹೋಗ್ತಾರೆ, ಕೆಲವರು ಹೊರಭಾಗದಲ್ಲಿ ಹೋಗ್ತಾರೆ, ಹಸುಗಳನ್ನೆಲ್ಲ ವಿಶೇಷವಾಗಿ ಕಿಚಾಯಿಸ್ತಕ್ಕಂಥ ಅವಕಾಶಗಳು ಮಾಡ್ಕೊತಾರೆ, ಅಗ್ನಿ ದಹನ ಪರಿವರ್ತನೆ ಮಾಡ್ಕೊಳ್ತಾರೆ. ಯಾಕೆಂದರೆ ಬಲಿಪಾಡ್ಯಮೆಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಆ ಹೊಸಲಿಗೆ ಬರೆದು ನಿಂತ್ಕೊತಾನಂತೆ. ಅವನ ಕೋಟೆ ಯಾರ ಕೋಟೆ? ಬಲಿಚಕ್ರವರ್ತಿ ಕೋಟೆನ ಕೃಷ್ಣ ಪರಮಾತ್ಮ. ಯಾಕೆಂದರೆ ಆವಾಗ ತ್ರಿವಿಕ್ರಮ ಆಗಿ ಅವನು ತುಳಿದು ಪಾತಾಳ ಕಳಿಸ್ಬಿಡ್ತಾನೆ. ಆ ಬಲಿಚಕ್ರವರ್ತಿ ಆವತ್ತಿನ ದಿವಸ ಬಲಿಪಾಡ್ಯಮಿ ದಿವಸ ಬರ್ತಾನಂತೆ. ಅದಕ್ಕೆ ಕೇರಳದಲ್ಲಿ ಓಣಂ ದಿವಸ, ನಮ್ಮಲ್ಲಿ ಬಲಿಪಾಡ್ಯಮಿ ದಿವಸ ಹೊರಗಡೆ ಬಂದು ರಂಗೋಲಿ ಮೇಲೆ ಒಂದು ಪುಟಾಣಿ ಸಗಣಿ ಹಾಕಿದ್ರೆ ಅವನ ಕೋಟೆ ಇದ್ದಾಗದು. ಅಲ್ಲಿ ಕೃಷ್ಣ ಕಾವಲು ಕಾಯ್ತಾನೆ ಅಂತ. ಆ ಕೃಷ್ಣ ಪರಮಾತ್ಮನ ದರ್ಶನ ಮಾಡೋಕ್ಕೆ ನೀವೇನು ಮಾಡಬೇಕು? ಬಲಿಪಾಡ್ಯಮಿ ಆಚರಿಸಬೇಕು. ಸೊ ಇದೆಲ್ಲ ಹಬ್ಬದ ರೀತಿ ರಿವಾಜುಗಳು. ಆಗಲೇ ಇವ್ರು ಹೇಳಿದಾಗ 5 ದಿವಸ ಮಾಡ್ತಿದ್ರು. ಎಣ್ಣೆ ಹಚ್ಚಕ್ಕೆ ಮೊದಲು ನೀರು ತುಂಬ ಹಬ್ಬ ಅಂತ ಗಂಗೆ ಪೂಜೆ ಮಾಡೋರಿಲ್ಲ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಂ. ಕೊನೆಯ ದಿವಸ ಪ್ರಾರ್ಥನೆ ಮಾಡ್ಕೊಂಡಾಗ ಗಂಡ ಹೆಂಡತಿ ಸುಖವಾಗಿ ಏನು ಮಾಡಬೇಕು? ಹುತ್ತದ ಪೂಜೆ ಮಾಡಿ ತೋಟದಲ್ಲಿ ಅಲ್ಲಿ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ ಇರುತ್ತೆ. ಸೊ ಈ ಪದ್ಧತಿ 5 ದಿವಸನ ಈ ನಡುವೆ 3 ದಿವಸ ಮಾಡಿದ್ದಾರೆ, ಇನ್ನೊಂದು ದಿವಸ ಒಂದೊಂದೇ ಮಾಡಿಬಿಡ್ತಾರೆ. ಹೌದು ನೋಡಿ ಗುರುಜಿ, ಸಾಮಾನ್ಯವಾಗಿ ಹಳ್ಳಿ ಕಡೆ ಈಗಲೂ ಒಂದು ಸಂಪ್ರದಾಯ ಏನಪ್ಪ ಇದೆ ಅಂತಂದರೆ, ಪ್ರತಿಯೊಬ್ಬರು ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ನಾವು ಹಳ್ಳಿ ಕಡೆ ಮನೆಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಮನೆಯ ಮೇನ್ ಡೋರ್ ಇರುತ್ತಲ್ಲ ಅದ್ರ ಪಕ್ಕ ಮತ್ತು ಈ ಸೈಡು ಲೆಫ್ಟು ರೈಟ್ ಎಡಭಾಗ ಬಲದಲ್ಲಿ ಈ ಗೋಡೆಯಲ್ಲಿ ಒಂದು ಈ ಆಕಾರದಲ್ಲಿ ಚೌಕಾಕಾರದಲ್ಲಿ ಒಂದು ದೀಪಕ್ಕೆ ಅಂತ ಹೇಳಿ ಜಾಗ ಮಾಡಿಟ್ಟಿರ್ತಾರೆ, ಗೂಡು ಮಾಡಿಟ್ಟಿರ್ತಾರೆ. ಅಲ್ಲಿ ಗೂಡು ಮಾಡಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಬಹಳಷ್ಟು ಒಳಿತಾಗ್ತಾ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ. ಮತ್ತೆ ನೀವು ಹೇಳ್ತಾ ಇದ್ರಿ ಸಗಣಿಯನ್ನ ಹಾಕಿ ನಾವು ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರಿ. ಸಗಣಿಯ ಜೊತೆಗೆ ಹುಚ್ಚೆಳ್ ಹೂವು ಬರುತ್ತೆ, ಅದನ್ನ ಹಚ್ತಾ ಇದ್ರು. ಬಟ್ ಈಗ ಅದೆಲ್ಲೂ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಚೆಂಡು ಹೂವನ್ನ ಇಟ್ಟು ಪೂಜೆ ಮಾಡ್ತಾರೆ. ಅದೆಷ್ಟು ಮಟ್ಟಿಗೆ ಸರಿ ಅಂತ? ಚೆಂಡು ಹೂವು ಇಡಬಾರ್ದು. ಏನು ಅಂದರೆ ಸಾಧಾರಣವಾಗಿ ನಡುವೆ ಎಲ್ಲರೂ ನೀನು ಶಾಮಂತಿಗೆ ಹೂವು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಅಂದ್ಮೇಲೆ ಚೆಂಡು ಹೂವು ಅಲಂಕಾರಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಚೆಂಡು ಹೂವು ಇದ್ದಷ್ಟು ಏನಾಗುತ್ತೆ, ಚೆಂಡು ಜಾಸ್ತಿ ಆಡ್ತಾರೆ, ಮನೇಲಿ ಚೆಂಡು ಹಿಡಿದು ಹೋಗ್ತಾರೆ, ಹುಷಾರು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಾತ್ ಮಹಾಕಾಳಿಗೆ ತುಂಬ ಇಷ್ಟ ಚೆಂಡಿ ಹೂವು.
ಆ ಚೆಂಡು ಹೂವು ಯಾವತ್ತು ಮನೆಗೆ ತರ್ತೀರಾ, ಈ ಶಬರಿಮಲೆ ಸೀಸನ್ಗೆ ಎಲ್ಲ ಶುರು ಮಾಡಿಬಿಟ್ಟಿರೋದ್ರಿಂದ ಆರೆಂಜು ಎಲ್ಲೋ ಎರಡು ತಂದುಬಿಡ್ತಾರೆ, ಚೆಂಡು ಹೂವನ್ನೇ ತಂದುಬಿಡ್ತಾರೆ. ಅದನ್ನು ದಯವಿಟ್ಟು ಮನೆ ಒಳಗಡೆ ಭಾಗಕ್ಕೆ ಮಾತ್ರ ಅಲಂಕಾರ ಮಾಡ್ಕೊಳ್ಳಿ, ಹೊರಗಡೆ ಮಾಡ್ಕೊಳ್ಳಿ. ಮದುವೆ ಯಾವುದೋ ಅಲಂಕಾರಕ್ಕೆ ಹೊರಗಡೆ ಮಾಡ್ಕೊಳ್ಳಿ. ಮನೆ ಒಳಗೆ ಮಾತ್ರ ಚೆಂಡು ಹೂಗಳನ್ನ ದೇವ್ರಿಗಾದರೂ ಸರಿ, ಮನೆ ಗದಿ ಒಳಗಡೆ ಅಂದರೆ ಹೊಸಲಿಂದ ಒಳಗಾದರೂ ಚೆಂಡು ಹೂಗಳನ್ನ ಮನೆಗೆ ತಂದು ಹಾಕಬೇಡಿ. ಮನೆಯಿಂದ ಹೊರಗಡೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇರೋದನ್ನು ಮಾಡಬೇಕಲ್ಲ ಗುರುಗಳೇ ಅಂದರೆ ಅದನ್ನ ಮನೆಯಿಂದ ಆಚೆ ಇಟ್ಕೊಳ್ಳಿ. ಹೊಸಲು ಒಳಗಡೆ ದಯವಿಟ್ಟು ತರಬೇಡಿ. ಯಾಕೆಂದರೆ ಮನೇಲಿ ಗಲಾಟೆಗಳು ಘರ್ಷಣೆಗಳು ಯಾಕಾಗ್ತಿದೆ ಅಂದರೆ ಈ ಚೆಂಡು ಹೂವಿಂದ. ಯಾಕೆಂದರೆ ಚಂಡಿ ಚಾಮುಂಡಿ ಅಂತಕ್ಕಂಥವಳನ್ನ ಚಂಡಮುಂಡಾಸುರ ರಾಕ್ಷಸನ ಸಂಹಾರ ಮಾಡಿದಾಗ ಇವರಿಬ್ಬರನ್ನ ಮತ್ತೆ ಕ್ಷಮಾಪಣೆ ಕೇಳಿದಾಗ ಹೇಗೆ ಮುಖಾಸುರನ್ನ ವಧ ಮಾಡಿದ ಪರಮೇಶ್ವರ ಅನುಗ್ರಹವನ್ನು ಅವಳು ಮಾಡಿದವಳು ಮುಖಾಂಬಿಕೆ ಆಗ್ತಾಳೆ. ಹೇಗೆ ಗಜಾಸುರನ ಸಂಹಾರ ಮಾಡಿದ ಮೇಲೆ ಪರಮೇಶ್ವರನ ಗಜಾಸುರ ಅವನಿಗೆ ವಾಹನ ಆಗಿರುತ್ತೆ, ಇಲಿಗೆ ಇವ್ರು ಗಣಪತಿಗೆ ಇಲಿ ಆಗ್ತಾನೆ. ಹಾಗೆ ಈ ಚಂಡಮುಂಡಾಸುರ ರಾಕ್ಷಸ ಸಂಹಾರ ಮಾಡಿಗೆ ಇನ್ನಿಬ್ಬರು ಚೆಂಡು ಹೂಗಳಾಗ್ಬಿಡಿರ್ತಾರೆ. ಅದಕ್ಕೆ ಆ ಚೆಂಡು ಹೂಗಳನ್ನ ಮನೆ ಹೊರಗಡೆ ಇದ್ದಾಗ ಅದಕ್ಕೊಂದು ಪೂಜೆನೇ ಕಾಡು ಪೂಜೆ ಅಂತ ಸಪ್ರೇಟ್ ಇದೆ. ಅಲ್ಲಿ ಕೆಲವರು ಇವತ್ತಿಗೂ ಮಾಡ್ಕೊತಾರೆ. ವನವಾಸಿಗಳಾಗಿರ್ತಕ್ಕಂಥವ್ರು ಬನವಾಸಿಯಲ್ಲಿ ಇವತ್ತು ನಡೀತ ಕಾರ್ಯಕ್ರಮ ನಡೆಯುತ್ತೆ. ಉತ್ತರ ಭಾರತದಲ್ಲಿರ್ತಕ್ಕಂಥ ಉಜ್ಜಯಿನಿಯಲ್ಲಿ ವಿಶೇಷವಾಗಿ ಮಾಡ್ತಾರೆ. ಅಲ್ಲಿ ಚೆಂಡು ಹೂವಲ್ಲಿ ಅಲ್ಲಿ ಆಲದ ಮರ ಭಾಳ ದೊಡ್ಡ ಕಾಡು, ಆ ಜಾಗದಲ್ಲಿ ದೀಪ ಹಚ್ಚಿ ಚೆಂಡು ಹೂದ ಪೂಜೆನೇ ಅವತ್ತು ಅರ್ಚನೆನೇ ಚೆಂಡು ಹೂವಿನಲ್ಲಿ ದೊಡ್ಡ ಗೋಪುರಾಕಾರದಲ್ಲಿ ಮಾಡಿ ಫಸ್ಟ್ ಕ್ಲಾಸಾಗಿ ಪೂಜೆ ಮಾಡ್ತಾರೆ. ಅದಕ್ಕೆಲ್ಲ ವಿಶೇಷ ಇದೆ. ಸೊ ಈಗ ನೀವುಗಳ ಹೂವನ್ನು ತೊಗೊಂಬಂದಾಗ ಇವಳು ಹೇಳಿದಾಗ ಸೆಗಣಿ ಮೇಲೆ ಇರ್ತಕ್ಕಂಥದ್ದಲ್ಲಿ ಹುಚ್ಚೆಳ್ಳು ಪೂಜೆಯನ್ನು ಮಾಡಿದಾಗ ಗೋಪಾದ ಇದ್ದಾಗಿರುತ್ತೆ. ಗಣಪತಿಗೆ ತುಂಬ ಇಷ್ಟವಾದ ಹೂವು, ಅದನ್ನು ಸಿಕ್ಕಿದ್ರೆ ಇಡ್ಬೋದು, ಇಲ್ದಿದ್ರೆ ಏನು ಮಾಡ್ತೀರಾ ಅಟ್ಲೀಸ್ಟ್ ಒಂದು ಶಾಮಂತಿ ಹೂವು ಆದರೂ ಇಟ್ಕೊಂಡು ಮಾಡಿ. ತುಳಸಿ ಮಾತ್ರ ಚೆನ್ನಾಗಿಟ್ಟು ಪ್ರಾರ್ಥನೆ ಮಾಡಿ. ತುಳಸಿ ಇವತ್ತಿಂದ ಏನು ದೀಪ ಹಚ್ತೀರಾ ಕರೆಕ್ಟಾಗಿ ಉತ್ವಾನ್ ದ್ವಾದಸಿ ಅಂದರೆ ಅದರಲ್ಲಿ ದಿವಾನ್ ಪೂರ್ಣಯ್ಯನವ್ರ ಮನೇಲಿ ಇವತ್ತಿಗೂ ಮಾಡ್ತಾಯಿದ್ರು. ಎಷ್ಟೋ ಜನ ಬೆಟ್ಟದ ನೆಲ್ಲಿಕಾಯಿ ಕೆಳಗೆ ನಾವೆಲ್ಲ ಫ್ಯಾಷನ್ನಾಗಿ ಏನಂದರೆ ಕೃಷ್ಣನ ಲೀಲೆಗಳನ್ನೆಲ್ಲ ಓದಿ, ಅಂದರೆ ಕೃಷ್ಣ ಈಗ ಹುಟ್ಟಿದ ಅಂದ ತಕ್ಷಣ ಕೃಷ್ಣ ಹುಟ್ಟಿದನ್ನ ಆಚರಣೆ ಮಾಡೋದು. ಎಲ್ಲ ಹೆಂಗಸು ಸೇರಿಕೊಂಡು ಇವಾಗ ಹುಟ್ಟಿದ ಅಂದೊಂದು ತಿಂಡಿ ತಿನ್ನೋದು. ಅದಾದಮೇಲೆ ಸ್ವಲ್ಪ ಮೇಳದ ರಾಧಾ ಜೊತೆ ಎಲ್ಲನೂ ವಿಶೇಷವಾಗಿ ಕೋಲಾಟ ಆಡ್ತಾರೆ. ಸೊ ಎಲ್ಲರೂ ಕೋಲಾಟ ಆಡೋರು, ಅದರಿಂದ ಅಲ್ಲಿಗೊಂದು ತಿಂಡಿ ಅದೊಂದು ತಿನ್ನೋರು. ಅದಾದ ಮೇಲೆ ಕಂಸನ ವಧ ಮಾಡ್ದ ಭಾಳ ಸಂತೋಷ ಅಂದ. ಕಂಸನ ವಧ ಮಾಡಿದ್ದಕ್ಕೆ ಸಂತೋಷ ಆಚರಣೆ ಮಾಡಿ ಅವ್ರ ಹಬ್ಬಕ್ಕೆ ಯಾತ್ರೆ ನಡೀರಿ ಹೋಗೋಣ ಅಂತ ಇದಿಷ್ಟು ನಾಟಕಗಳನ್ನು ಕೃಷ್ಣ ಲೀಲೆಗಳನ್ನು ಎಲ್ಲ ಆಡೋರು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಕೆಳಗಡೆ. ಆ ಬೆಟ್ಟದ ನೆಲ್ಲಿಕಾಯಿ ಮರದ ಕೆಳಗೆ ಮಾಡೋದೇ ಉತ್ವಾನ್ ದ್ವಾದಸಿ. ಅಲ್ಲಿ ತುಳಸಿ ಕಟ್ಟೆ ಇಟ್ಟು ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನೆತ್ಕೊಂಡು ಅಲ್ಲಿಡಬೇಕೆ ಹೊರತು ಏನು ಮಾಡ್ಬಿಡ್ತೀವಿ, ಬೆಟ್ಟದ ನೆಲ್ಲಿಕಾಯಿ ಗಿಡನ ಒಂದಷ್ಟು ತೊಗೊಂಡು ಆಗ ಒಂದೆರಡು ನೆಲ್ಲಿಕಾಯಿ ಆದರೂ ಇರಲಿ, ಇದೇ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತ ಗೊತ್ತಾಗ ತುಳಸಿ ಒಳಗೆ ಸಿಗಿಸ್ಬಿಟ್ಟು ಕೃಷ್ಣ ತುಳಸಿ ಶ್ರೀ ತುಳಸಿಗೆ ಎರಡಕ್ಕೂ ಮದುವೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ರೆ ಮಹಾವಿಷ್ಣು ಎದ್ದೇಳೋ ಸಮಯ ಅಂತ. ಸೊ ಪದ್ಮಾವತಿ ಅಲ್ಲಿವರೆಗೂ ಇರೋದ್ರಿಂದ ನೀವು ದೀಪನ ಕನಿಷ್ಠ ಪಕ್ಷ ಬಾಗಿಲು ಹೊಸ್ಲಲ್ಲಿ ಮನೆ ಮುಂದೆ ಉತ್ವಾನ್ ದ್ವಾದಸಿವರೆಗೂ ಅಂದರೆ 15 ದಿವಸ ತುಳಸಿ ಹಬ್ಬದವರೆಗೂ ಮನೆ ಹೊಂದಿಗೆ ದೀಪ ಹಚ್ಚಬೇಕು. ಅದು ಏನೋ ಎಣ್ಣೆ ದೀಪ ಹಚ್ಚಿ ಯಥಾಶಕ್ತಿ ಪುಟ್ ಹಚ್ಚಿ, ಇಷ್ಟಿಷ್ಟು ದೊಡ್ಡದೇನು ಬೇಕಾಗಿಲ್ಲ, ಬೆಳಗಿನ ಸಾಯಂಕಾಲ ಉರುಗಬೇಕಾಗಿಲ್ಲ, ಸಾಯಂಕಾಲ ಗೋಧೂಳಲ್ಲಿ ಹಚ್ಚಿ ಎಲ್ಲ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಕೂರಿಸ್ಬೇಕು, ಯಾವ ರೀತಿಯಾಗಿ ಮಹಾಲಕ್ಷ್ಮಿಯನ್ನು ಕೂರಿಸಿದ್ರೆ ನಮಗೆ ಒಲಿತಾಳೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತು ಯಾವ ರೀತಿಯಾದಂತಹ ಹಣ್ಣು, ಯಾವ ರೀತಿಯಾದಂತಹ ನೈವೇದ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತು ಅದರಂತೆಯೇ ನೋಡಿ ಮಹಾಲಕ್ಷ್ಮಿಯನ್ನು ಕೂರಿಸಿದ ನಂತರ ಆಕೆಯನ್ನು ನಾವು ಆ ಪೂಜೆ ಎಲ್ಲ ಆದ ನಂತರ ಈ ಸಮಯ ಮುಗಿದ ನಂತರ ನಾವು ಆಕೆಯನ್ನು ತೆಗಿಲೇಬೇಕು. ಯಾವ ರೀತಿಯಾಗಿ ತೆಗಿಬೇಕು ಅನ್ನುವಂತಹ ವಿಧಾನ ಕೂಡ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಿ. ಗುರುಜಿ, ಇದೀಗ ನೋಡಿ ಇವತ್ತು ಸೋಮವಾರ, ನೀವು ಮೊದಲೇ ಹೇಳಿದ್ರಿ ಸೋಮವಾರ ಮಹಾಲಕ್ಷ್ಮಿಯನ್ನು ಕೂರಿಸೋದು ಬಹಳ ಒಳ್ಳೆಯದು ಅಂತ ಹೇಳಿದ್ರಿ. ಅಂದರೆ ಇವತ್ತು ಸಂಜೆ ಎಷ್ಟು ಗಂಟೆ ಸುಮಾರಿಗೆ ನಾವು ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಬೇಕು? ಮತ್ತು ಈ ನೋಡಿ ವರಮಹಾಲಕ್ಷ್ಮಿಯನ್ನು ನಾವು ಬರಮಾಡ್ಕೊಳ್ಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬೇಕಾದಂತಹ ಟ್ರೆಂಡಿ ಆದಂತಹ ಮಹಾಲಕ್ಷ್ಮಿಯನ್ನು ಕೂರಿಸೋದನ್ನು ಕಂಡಿದ್ದೇವೆ. ಮತ್ತು ಈ ರೀತಿಯಾಗಿ ಆ ಚೊಂಬುಗಳನ್ನು ಕೂಡ ವಿಧವಾದ ಚೊಂಬುಗಳನ್ನ ಇಡ್ತಾರೆ. ಸೊ ಅದು ಒಳ್ಳೇದಲ್ಲ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ. ಇಲ್ಲ, ಏನು ಅಂದರೆ ಯದ್ಭಾವಂ ತದ್ಭವತಿ ಅಂತ ಅವ್ರವ್ರ ಭಾವನೆಗೆ ತಕ್ಕಂತೆ ರಮ್ಯಾ ಪೂಜೆ ಮಾಡ್ಕೊಳ್ಳೋತಕ್ಕಂಥದ್ದು ಯಥಾಶಕ್ತಿ ಮಾಡ್ಕೋಬೋದು ಅಂತ ಹೇಳುತ್ತೆ. ಏನೂ ಮಾಡದೇ ಇದ್ದರೆ ಮಹಾಲಕ್ಷ್ಮಿ ಫೋಟೋ ಇಟ್ಬಿಟ್ಟು ಮಹಾಲಕ್ಷ್ಮಿ ಫೋಟೋ ಇಟ್ಟ ತಕ್ಷಣ ಕೆಳಗಡೆ ಒಂದು ಮುತುಕದೆಲೆ ಹಾಕಿ ಅದರಲ್ಲಿ ಒಂಚೂರು ಅಕ್ಕಿ ಹಾಕಿ ಮಹಾಲಕ್ಷ್ಮಿಗೆ ಒಂದು ಅರ್ಶಿಣದ ಕೊಂಬು, ಗೋಟಡಿಕೆ ಅಂದರೆ ಸಿಪ್ಪೆ ಬಿಡಿಸದೇ ಇರತಕ್ಕಂಥ ಪೂರ್ತಿ ಫುಲ್ ಅಡಿಕೆ ಇರುವಂಥದ್ದು ಗೋಟಡಿಕೆ, ಅದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ಅಂದರೆ ಕೌಡೆ ಈ ಥರದ್ದೆಲ್ಲ ಇಟ್ಟರೆ ತುಂಬ ಇಷ್ಟವಾದ್ದು. ಅವಳಿಗೆ ಏನೇನು ಇಷ್ಟನೋ ಅದೆಲ್ಲ ಇಡೋದು. ಮಹಾಲಕ್ಷ್ಮಿಗೆ ಪಾನಕ ತುಂಬ ಇಷ್ಟ. ಅದರಲ್ಲಿ ಏನು ಅಂದರೆ ಹೆಸರುಬೇಳೆ ವಿಶೇಷವಾಗಿರ್ತಕ್ಕಂಥದ್ದು ಪಾನಕ, ನಿಂಬೆಹಣ್ಣು ಪಾನಕ. ಅಮ್ಮನವ್ರಿಗಾದರೆ ಏನು ಮಾಡ್ತೀವಿ, ಅದೇ ದುರ್ಗಾಗಾದರೆ ಏನು ಮಾಡ್ತೀವಿ, ಕೆಂಪು ಕಲ್ಲು ಸಕ್ಕರೆ ಮಾಡ್ಕೊಂಡು ಮಾಡಿದ್ರೆ ಅವಳಿಗೆ ರಕ್ತ ಕಣ್ಣೀರು ಅನ್ನೋ ಥರ ರಕ್ತಾವರಣದಲ್ಲೇ ಇರಬೇಕು, ಇವಳಿಗೆ ಹಸರಾಗಿರ್ತಕ್ಕಂಥ ಅವಕಾಶ ಮಾಡ್ಕೋಬೇಕು. ಹಾಗೆ ಮಹಾಲಕ್ಷ್ಮಿಗೂ ದುರ್ಗಾಗಿರೋ ವ್ಯತ್ಯಾಸ. ಸಾಯಂಕಾಲದಲ್ಲಿ ಪೂಜೆ ಮಾಡಿದ್ರೆ ಏನು ಅಂದರೆ ಗೋಧೂಳಿ ಲಗ್ನ ಅಂತ ಲಕ್ಷ್ಮಿ ಬರೋ ಹೊತ್ತು ಅಂತ ಗೋಧೂಳದಲ್ಲಿ ಮಹಾಲಕ್ಷ್ಮಿ ಬರ್ತಾ ಇರ್ತಾಳಂತೆ. ಸೊ ಚರಲಕ್ಷ್ಮಿ ಸ್ಥಿರವಾಸ ಅಂತ ಹೋಗ್ತಾ ಇರೋಳು ಬರಬೇಕು ಅಂದರೆ ನೀನು ದೀಪ ಹಚ್ಚಿದಾಗ
ಇಲ್ಲಿ ನಮ್ಮ ಮನೇಲಿ ಮಹಾಲಕ್ಷ್ಮಿ ಚರಲಕ್ಷ್ಮಿ ಸ್ಥಿರವಾಸ. ಆಗ ಏನು ಮಾಡ್ತಾನೆ, ನರಸಿಂಹಸ್ವಾಮಿ ಅಲ್ಲಿ ಹೊಸಲ ಮೇಲೆ ಅರ್ಶಿನ ಹಚ್ಚಿ ಕ್ಲೀನ ಕುಂಕುಮ ಇಟ್ಟು ಮನೆ ಒಳಗೆ ದೀಪಗಳನ್ನ ಹೊರಗಡೆ ಹಚ್ಚಿದ ತಕ್ಷಣ ಲಕ್ಷ್ಮಿ, ಓ ಇಲ್ಲಿ ಕಣ್ಣು ಕಾಣದೇ ಇರತಕ್ಕಂಥ ಲಕ್ಷ್ಮಿ ಧೂಳಲ್ಲಿ ಓ ಇಲ್ಲಿ ದೀಪ ಹಚ್ಚಿದೆ ಅಂತ ಅವಳು ಆ ಮನೆಗೆ ಬರ್ತಾಳೆ, ಪ್ರವೇಶ ಮಾಡ್ತಾಳೆ. ಸೊ ಆ ಸಮಯಕ್ಕೆ ನೀವು ಏನು ಅಂದರೆ ಹೊರಗಡೆ ಏನು ಅಂದರೆ ಹಳ್ಳಿನಲ್ಲಿ ಸೆಗಣಿ ನೀರು ಹಾಕಿ ಸಾರಿಸ್ಬಿಟ್ಟು ರಂಗೋಲಿಯನ್ನು ಅಕ್ಕಿ ಹಿಟ್ಟಲ್ಲಿ ಹಾಕ್ತಾ ಇದ್ವಿ. ಅದೆಲ್ಲ ಮಾಡೋಕ್ಕಾಗಲ್ಲ. ಈಗೆಲ್ಲ ಗ್ರನೈಟ್ ಮನೆ, ಸ್ಟಿಕ್ಕರ್ಗಳು ಹಾಕ್ಬಿಡ್ತೀರಾ. ಮನೆಗೆ ಬಾ ಅನ್ನೋರು ಯಾರೋ, ಹಚ್ಚೋರು ಯಾರೋ, ಏನೂ ಮಾಡಲ್ಲ. ಒಂದು ಸ್ವಲ್ಪ ಎಣ್ಣೆ ಸೋರಿದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಪ್ಲೇಟ್ ಆದರೂ ಸರಿ ಪರವಾಗಿಲ್ಲ, ಹೊಸಲ ಮೇಲೇ ಇಡಬೇಕು ದೀಪಗಳನ್ನ. ಜ್ಞಾಪಕ ಇಟ್ಕೊಳ್ಳಿ, ದೀಪ ಆ ಕಡೆ ಈ ಕಡೆ ಹೊರಗಡೆ ಇಟ್ಟರೆ ಅಯ್ಯೋ ನನ್ನ ಸೀರೆ ಅಂಟ್ಕೊಳತ್ತೆ, ಪಂಚೆ ಅಂಟ್ಕೊಳತ್ತೆ ಅಂದರೆ ಪ್ರಯೋಜನವಿಲ್ಲ. ನೀವು ಇಟ್ಟೂ ಪ್ರಯೋಜನ ಇಲ್ಲ. ಹೊಸಲ ಮೇಲೆ ಯಾವತ್ತೂ ದೀಪಂ ಜ್ಯೋತಿ ಪರಬ್ರಹ್ಮ ಮಧ್ಯೇನ ಸ್ಥಿರ, ಆಚೆ ಇರಬಾರ್ದು ಈಚೆ ಇರಬಾರ್ದು. ಹಿರಣ್ಯಕಶಿಪುನ ಸಾಯಿಸಿದ್ದು ಹೊಸಲ ಮೇಲೆ. ಆಗ ಮಹಾಲಕ್ಷ್ಮಿ ಚಂಚುಲಕ್ಷ್ಮಿ ಹೋಗಿರ್ತಕ್ಕಂಥವಳು ಪ್ರಹ್ಲಾದ ಆದಾಗ ಸಂಗೀತವನ್ನು ಹೇಳಿದಾಗ ಆ ಚಂಚುಲಕ್ಷ್ಮಿ ತೊಡೆ ಮೇಲೆ ಕೂತು. ಆಗ ಲಕ್ಷ್ಮೀ ನರಸಿಂಹ ವಾಸ ಆಗಿದ್ದು ಇದೇ ಹೊಸಲ ಮೇಲೆ ಮಧ್ಯದಲ್ಲೇ ಇರಬೇಕು. ಸೊ ಅಲ್ಲಿ ದೀಪ ಹಚ್ಚಿದಾಗ ಏನಾಗುತ್ತೆ, ವಿಶೇಷವಾಗಿರ್ತಕ್ಕಂಥ ದ್ವಾರಪಾಲಕರು ಮಹಾಲಕ್ಷ್ಮಿನ ಆಕರ್ಷಣೆ ಮಾಡ್ತಾರೆ, ಮನೆ ಒಳಗೆ ಬಾ ಅಂತಾರೆ. ಸಾಯಂಕಾಲ ಇವತ್ತು ಸೋಮವಾರ ಮಾಡಿದ್ರೆ ಲಕ್ಷ್ಮೀನ ಯಾವತ್ತೂ ತಿಳ್ಕೊಳ್ಳಿ, ಸೋಮವಾರ ಮಾಡಿದ್ರೆ ಮಹಾಲಕ್ಷ್ಮಿಗೆ ವಾಹನ ಗೂಬೆ. ಅದಕ್ಕೆ ಚಿನ್ನದ ಗೂಬೆ, ಬಂಗಾರದ ಬೆಳ್ಳಿ ಗೂಬೆ ಅಥವಾ ಹಿತ್ತಾಳಿ ಗೂಬೆ. ಕೆಲವರು ಏನು ಮಾಡಿಬಿಡ್ತಾರೆ, ಮಣ್ಣಿನ ಗೂಬೆ ಅಂತ ಗೂಬೆ ಇಟ್ಕೋಬೋದು. ಕೆಲವರು ಪೆದ್ದುಗಳು ನಿಜವಾದ ಗೂಬೆನೇ ತಂದಿಟ್ಕೊಂಡ್ಬಿಡ್ತೀರಾ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಜವಾದ ಗೂಬೆಗಿಂತ ಯಾವತ್ತೂ ಪುಟ್ಟದಾಗಿರ್ತಕ್ಕಂಥ ಲೋಹ ಗೂಬೆನ ಯಥಾಶಕ್ತಿ ಸ್ವರೂಪವಾಗಿ ಇಟ್ಟು ಲಕ್ಷ್ಮಿ ಜೊತೆ ವಾಹನ ಅದಕ್ಕಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದು. ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡಿದ್ರೆ, ಬೆಟ್ಟದ ನೆಲ್ಲಿಕಾಯಿ ಮೊರಬ್ಬ ಅಂತ ಮಾಡ್ತಾರೆ. ಏನಂದರೆ ಬೆಲ್ಲದ ಪಾಕ ಚೆನ್ನಾಗಿ ಮಾಡ್ಕೊಂಬಿಟ್ಟು ಈ ಬೆಟ್ಟದ ನೆಲ್ಲಿಕಾಯಿನ ಕ್ಲೀನಾಗಿ ಕಟ್ ಮಾಡಿ ಅದರೊಳಗೆ ಹಾಕಿ ಊರಿಸ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿದ್ರೆ 1 ತಿಂಗಳು ಮೊದಲೇ ಊರಿಸಿರ್ಬೇಕು. ಅದನ್ನು ಒಂದೊಂದು ಇಷ್ಟು ತೊಗೊಂಡ್ರೆ ಗುಲಾಬ್ ಜಾಮೂನ್ ಇದ್ದಂಗೆ ಇರುತ್ತೆ. ಅದನ್ನು ನಿಧಾನಕ್ಕೆ ತಿಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳುತ್ತೆ. ಮಹಾವಿಷ್ಣುವಿಗೆ ಲಡ್ಡು ಹೇಗೆ ಮಾಡಿಕೊಡ್ತಾಳೋ ಪದ್ಮಾವತಿ ಲಕ್ಷ್ಮಿ, ಹಾಗೆ ಇವಳಿಗೆ ತುಂಬ ಇಷ್ಟ ಅಂತ ಬೆಟ್ಟದ ನೆಲ್ಲಿಕಾಯಿ ಕೃಷ್ಣ ಕದ್ಕೊಂಬಂದು ಕೊಡ್ತಾನಂತೆ ಸತ್ಯಭಾಮಗೆ, ರುಕ್ಮಿಣಿಗೆ ತಿನ್ನು ಅಂತ ತಂದರು. ಆವಾಗ ಅವರು ಬೆಲ್ಲದ ಪಾನಕದಲ್ಲಿ ಮಾಡಿಕೊಟ್ಟು ವಿಶೇಷತೆ. ಸೊ ಲಕ್ಷ್ಮಿಗೆ ತುಂಬ ಇಷ್ಟವಾಗಿದ್ದೆ ಅಂದರೆ ಸಿಹಿ ತಿಂಡಿ ತುಂಬ ಇಷ್ಟ. ಕೆಲವರು ಏನು ಮಾಡ್ತಾರೆ, ವರಮಹಾಲಕ್ಷ್ಮಿಗೆ ಮಾಡಿರ್ತಕ್ಕಂಥ ಒಬ್ಬಟ್ಟು ಈಗಲೂ ಮಾಡ್ಕೊಳ್ಳೋಣ ಅಂತ ಅಂಗಡಿಯಲ್ಲಿ ಇರ್ತಿರ್ತಾರೆ. ನೀವು ಏನೇ ಅಂಗಡಿಯಲ್ಲಿ ತಂದರೂ ಪ್ರಯೋಜನ ಇಲ್ಲ, ಅವ್ನು ಯಾವಾಗ ಇಟ್ಟಿರ್ತಾನೋ ದೆರೆದವನು ಗೊತ್ತಿಲ್ಲ. ನೀವು ಅಕಸ್ಮಾತ್ ಆಗದಿದ್ದರೆ ಏನು ಮಾಡಿ, ಕನಿಷ್ಠ ಪಕ್ಷ ಸ್ವಲ್ಪನಾದರೂ ಹೂರ್ಣ ಮಾಡ್ಕೊಳ್ಳಿ ಸಾಕು. ಬೆಲ್ಲದಲ್ಲಿ ಫಸ್ಟ್ ಕ್ಲಾಸಾಗಿ ತೆಂಗಿನಕಾಯಿ ತುರಿದು ಬೆಲ್ಲದ್ದು ಫಸ್ಟ್ ಕ್ಲಾಸ್ ಹೂರ್ಣ, ಒಂದು ಗುಂಡು ಹೂರ್ಣನ ಇಟ್ಟರೆ ಸಾಕು ನೀವು ನೈವೇದ್ಯ. ಅವಳು ಹೇಳ್ತಾಳೆ, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ದಾಸೀಭೂತ ಸಮಸ್ತ ಲೋಕೈಕ ದೀಪಾನುಕುರಾಂ. ಇವತ್ತು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಮೊದಲು ಒಂದು 10 ಜನಕ್ಕೆ 5 ಜನಕ್ಕೆ ಕನಿಷ್ಠ ಪಕ್ಷ ಇಬ್ಬರಿಗಾದ್ರೂ ಹಾಲನ್ನು ದಾನ ಮಾಡು ಅಂತ ಹೇಳ್ತಾಳೆ. ಹಸಿ ಹಾಲನ್ನು ದಾನ ಮಾಡೋಕ್ಕೆ ಬೆಳಗ್ಗೆನೇ ಮಾಡಿದ್ರು ಸಂತೋಷ. ಯಾರಿಗೆ ಅಂದರೆ ಅಪಾತ್ರ ದಾನ ಮಾಡಬಾರ್ದು, ಚೆನ್ನಾಗಿರೋ ಹಾಲಲ್ಲಿರೋದಲ್ಲ. ಯಾರೋ ಭಿಕ್ಷದವ್ರು ಇರ್ತಾರೆ, ಒಂದು ಹಲ್ಲೋ ಕಾಫಿ ಕುಡಿಯೋಕ್ಕಾಗಲ್ಲ, ಮಕ್ಕಳಿಗೆ ಯಾರೋ ಪಾಪ ಹಾಲು ಕುಡ್ಸೋಕ್ಕಾಗಲ್ಲ, ಯಾರೋ ಪಾಪ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ, ಅಂತ ಮಗಳಿಗೆ ಹೋಗ್ಬಿಟ್ಟು ಕೊಟ್ಟು ನೀನು ಮಗು ಹಾಲು ಕುಡಿಸು ಅಂತ ಕೊಟ್ಟಾಗ ಹಬ್ಬಳ ಹಾಲು ಕುಡಿದಷ್ಟು ಸಂತೋಷ ಆಯಿತು ಅಂತ ಅವಳಂದರೆ, ನಿನ್ನ ಮನೆ ದಾಸಿ ಭೂತ ಸಮಸ್ತ ಲೋಕ, ಎಲ್ಲ ಲೋಕವನ್ನು ಬಿಟ್ಟು ನಿನ್ನ ಮನೆ ದಾಸಿ ಆಗ್ತೀನಿ ಅಂತ ಲಕ್ಷ್ಮಿ. ಅದಕ್ಕೆ ಹಾಲು ಲಕ್ಷ್ಮೀ ಹಬ್ಬದ ದಿವಸ ನೀವು ಯಾವತ್ತು ತಿಳ್ಕೊಳ್ಳಿ, ಹಾಲನ್ನು ದಾನ ಮಾಡೋದು ಬಹಳ ವಿಶೇಷತೆ. ಸೊ ಇವತ್ತು ಲಕ್ಷ್ಮೀ ಪೂಜೆ ಮಾಡಿದ್ರೆ ಭಾಳ ವೈಶಿಷ್ಟ್ಯಪೂರ್ವಕವಾಗಿ ಸಾಯಂಕಾಲ ಗೋಧುಳ ಲಗ್ನ 5:15 6 ಯಾವತ್ತು ತಿಳ್ಕೊಳ್ಳಿ. ಪ್ರದೋಷ ಸಮಯ ಅಂತಕ್ಕಂಥದ್ದು 3:15 4:45. 5:15 6 ಗೋಧುಳ ಲಗ್ನ ಅಂತ. ಗೋಗಳ ಮನೆಗೆ ಸಮಯಕ್ಕೆ ಎಷ್ಟೇ ಎಲ್ಲೇ ಬಿಟ್ಟರೆ ನಿಮ್ಮ ಮನೆ ಹಸು ಅಭ್ಯಾಸಕ್ಕೆ, ನೀರು ಕುಡಿಯೋ ಸಮಯಕ್ಕೆ, ಹಾಲು ಕರಿಯೋ ಸಮಯಕ್ಕೆ ತನಗೇ ಬರುತ್ತೆ. ಎಲ್ಲೇ ಇದ್ರು ಹಸು, ಆ ಗೋಧೂಳಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ ಯಾವತ್ತೂ ತಿಳ್ಕೊಳ್ಳಿ. ಆಮೇಲೆ ಹಸುವನ್ನು ಇವತ್ತು ಯಾರ್ಯಾರು ಹಸು ಪೂಜೆಯನ್ನು ಮಾಡ್ತೀರಾ, ಬೆಳಗ್ಗೆ ಯಾರ್ಯಾರು ಸಾಯಂಕಾಲ ತುಳಸಿ ಕಟ್ಟೆ ಥರ ದೀಪ ಹಚ್ಚಿಬಿಟ್ಟು ನಿಮ್ಮ ಸ್ವಂತ ಹಸುಗಳು ಹಳ್ಳಿಗಳಿದ್ದರೆ, ಪಕ್ಕದಲ್ಲಿ ಕೊಠಡಿ ಇದ್ದರೆ ಯಾವತ್ತು ತಿಳ್ಕೊಳ್ಳಿ. ನೀವೆಲ್ಲ ಎಷ್ಟು ಜನ ಪೆದ್ದುಗಳು ಅಂದರೆ, ಬಾಲ ಯಾವತ್ತೂ ಅದು ಲದ್ದಿ ಹಾಕಬೇಕಾದ್ರೆ, ಗಂಜಲ ಹುಯ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಹಸು ಬಾಲ ಯಾವತ್ತು ಉತ್ತರಕ್ಕಿರಬೇಕು, ದಕ್ಷಿಣಕ್ಕೆ ಮುಖ ಇರಬೇಕು. ನೀವು ತೊಳೆದಾಗ ಆ ಲದ್ದಿ ಬಿದ್ದಾಗ, ವಿಶೇಷವಾಗಿರ್ತಕ್ಕಂಥ ಸೆಗಣಿ ಬಿದ್ದಾಗ ಅಥವಾ ಗೋಮೂತ್ರ ಬಿದ್ದಾಗ ಅದು ಯಾವಾಗಲೂ ಉತ್ತರಕ್ಕೆ ಬಿಡಬೇಕು. ಮಹಾಲಕ್ಷ್ಮಿ ಯಾವತ್ತೂ ಸಮೃದ್ಧಿಯಾಗಿರ್ತಾರೆ ನಿಮ್ಮ ಕೊಠಡಿಯಲ್ಲಿ. ವಾಯುಮೂಲೆಯಲ್ಲೇ ಹಸು ಕಟ್ಟಬೇಕು. ನೀವು ಅಲ್ಲಿ ಹೋಗಿ ಹಸುಗೆ ಬೇಕಾಗಿರ್ತಕ್ಕಂಥ ಊಟ ಸಾಮಗ್ರಿ ಏನದಕ್ಕೆ ಇಷ್ಟ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಳ್ಳೆ ಸಿಹಿ ತಿಂಡಿ ಕಜ್ಜಾಯ ಕೊಡೋದು, ಅಥವಾ ಹಸುಗೆ ಬೇಕಾಗಿರೋ ತೆಂಗಿನಕಾಯಿ ಪದಾರ್ಥಗಳನ್ನು ಕೊಡೋದು, ಬೆಲ್ಲ ಅಕ್ಕಿ ಕೊಡ್ತಾರೆ. ಕೆಲವರೆಲ್ಲ ಮನೆಯಲ್ಲಿ ಅಂದರೆ ಆ ಬೆಲ್ಲ ಅಕ್ಕಿ ಕೊಟ್ಟು ಏನು ಮಾಡ್ಬಿಡ್ತಾರೆ, ಭಾಳ ಜನ ಅದಕ್ಕೆ ಜೀರ್ಣ ಆಗಲ್ಲ. ಕೆಲವು ಹಸುಗೆ ಜೀರ್ಣ ಆಗುತ್ತೆ, ಕೆಲವು ಆಗಲ್ಲ. ಕೆಲವರು ಎಲ್ಲರೂ ಒಂದೇ ಹಸು ಕೊಟ್ಬಿಟ್ಟು ಅದನ್ನು ಮಲಗಿಸ್ಬಿಡ್ತೀರ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಅಕಸ್ಮಾತ್ 10 ಹಸು ಇದ್ದರೆ ಚೆನ್ನಾಗಿ ತೊಳೆದು ಅದಕ್ಕೆ ಇವತ್ತು ಅರ್ಶಿನ ಕುಂಕುಮ ಇಟ್ಟು ಮಹಾಲಕ್ಷ್ಮಿ ಪೂಜೆಯನ್ನು ದೀಪವಾಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಆ ಹಸು ಕೊಠಡಿಯಲ್ಲಿ ಕೂಡ ಒಂದು ದೀಪ ಹಚ್ಚಿ. ಎಲ್ಲೆಲ್ಲಿ ಹುತ್ತಾ ಇದೆಯೋ ಲಕ್ಷ್ಮಿ ಬಂದು ನಾಗಲಕ್ಷ್ಮಿ ಅಂತ ಕರಿತೀವಿ. ಅದಕ್ಕೆ
ಕೆಲವರಲ್ಲಿ ಹಾಸನಿಂದ ಹಿಡಿದು ಈ ಕಡೆ ನಮಗೆ ಕುಣಗಲ್ವರೆಗೂ ಹಿಡಿದು ಈ ಕಡೆ ಇರತಕ್ಕಂಥ ಎಷ್ಟೋ ಜನನು ಏನು ಈ ಸುತ್ತಮುತ್ತಲು ನಾಗಮಂಗಲ ಸುತ್ತಮುತ್ತಲು ಇವರೆಲ್ಲ ಕರಿಯಮ್ಮ ಅಂತ ಕರೀತಾರೆ. ಕರಿಯಮ್ಮ ಇನ್ಯಾರು ಅಲ್ಲ, ಸ್ವಯಂ ಲಕ್ಷ್ಮಿ, ಅವಳು ನಾಗದೇವತೆ. ಕೆಲವರು ಇದನ್ನು ವಿಶೇಷವಾಗಿರೋ ಪದ್ಮಾವತಿ ಅಂತ ಕರೀತಾರೆ. ಜೈನರೆಲ್ಲ ಇದನ್ನು ಪದ್ಮಾವತಿ ಅಂತ ಕರೀತಾರೆ. ಇವಳೇ ಲಕ್ಷ್ಮಿ. ಸೊ ಎಲ್ಲ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥ ಹುತ್ತದಲ್ಲಿ ನಾಗಲಕ್ಷ್ಮಿ ವಾಸವಾಗಿರೋದ್ರಿಂದ ಹುತ್ತದ ಪೂಜೆ ಇವತ್ತು ಸಾಯಂಕಾಲ ಮಾಡಿದ್ರೆ ಒಳ್ಳೆ ಫಸ್ಟ್ ಕ್ಲಾಸಾಗಿ ರಂಗೋಲಿ ಹಾಕಿ ಹುತ್ತದ ಸುತ್ತಲೂ ಸೆಗಣಿ ಸಾರಿಸ್ಬಿಟ್ಟು ಅಲ್ಲಿ ಒಂದು ದೀಪ ನಮಸ್ಕಾರ ಮಾಡಿದ್ರೆ ಮಹಾಲಕ್ಷ್ಮಿ ಕೃಪಾಶೀರ್ವಾದ. ಕೈ ಒಳಗೆ ಹಾಕಕ್ಕೆ ಹೋಗ್ಬೇಡಿ, ಹಾವು ಇದೆಯಾ ಅಂತ ನೋಡಕ್ಕೆ ಹೋಗಿ. ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಸಿದ್ಧ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಅಲ್ಲಿ ನೈವೇದ್ಯ ಏನು ಮಾಡ್ಕೊಂಡು ತಂಬಿಟ್ಟು ನೈವೇದ್ಯ ಮಾಡೋದು. 2 ಚಿಕ್ಕದಾಗಿ ಲಕ್ಷ್ಮಣಾಗಿ ತಂಬಿಟ್ಟು ಮಾಡ್ಕೊಳ್ಳೋದು. ಆ ತಂಬಿಟ್ಟನ್ನ ಕೀಟ್ಬಿಟ್ಟು ಬೆಲ್ಲದ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿಕೊಂಡು ನಾಗಪ್ಪ ಬಹಳ ಸಂತೋಷ, ಮಹಾಲಕ್ಷ್ಮಿ ಕೃಪಾಶೀರ್ವಾದ ಸದಾಕಾಲದಲ್ಲಿ ಇರಲಿ ಅಂತ ಕೇಳ್ಕೊಂಬಂದರೆ ಅದು ವೈಶಿಷ್ಟ್ಯತೆ. ಎಲ್ಲ ಹೆಂಡತಿಯರು ಅನುಕೂಲವಾಗಿ ಅಲಂಕಾರ ಮಾಡಿಕೊಂಡಾಗ ಅವಳು ಅಲಂಕಾರ ಮಾಡಿಕೊಂಡು ಮನೆ ಹೊರಗಡೆ ಹೊರಟೋಗಬೇಕು. ಗಂಡ ಆದ ಮಕ್ಕಳು ಎಲ್ಲ ಏನು ಮಾಡಬೇಕು, ಆ ಹೆಂಡತಿ ಇವರಿಗೆ ಮಹಾಲಕ್ಷ್ಮಿ ಥರ ಅವಳನ್ನ ಒಳಗೆ ಬಾ ಅಂತ ಹೇಳಬೇಕು. ಅವಳು ಅಲಂಕಾರ ಮಾಡ್ಕೊಂಡು ತುಳಸಿ ಕಟ್ಟೆಗೆ ಹೊರಟೋಗಿರ್ತಾಳೆ ನಿಮ್ಮ ಹೆಂಡತಿರು. ಆ ಹೆಂಡತಿ ಹೊರಗಡೆ ಹೋದ ತಕ್ಷಣ ಅವಳು ತುಳಸಿ ಪೂಜೆ ಮಾಡಿ ಒಳಗಡೆ ಬರೋ ಸಮಯಕ್ಕೆ ನೀವೆಲ್ಲ ನಗ್ನಗ್ತಾ ಮನೆ ಗೃಹಿಣಿನ ನೀವು ಎಷ್ಟು ಚೆನ್ನಾಗಿ ಗೌರವದಿಂದ ಒಳಗೆ ಕರ್ಕೊತೀರೋ ಮಹಾಲಕ್ಷ್ಮಿ ಬರ್ತಾಳಂತೆ. ಅದಕ್ಕೆ ಹೇಳೋದು ಎಲ್ಲ ಹೆಂಗಸರು ಜಡೆ ಇಟ್ಕೊಳ್ಳಿ. ಇವತ್ತು ಸ್ನಾನ ಮಾಡಿದಾಗ ನರಕ ಚತುರ್ದಶಿ ಫಸ್ಟ್ ಕ್ಲಾಸ್ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡಬೇಕು. ಗಂಡು ಮಕ್ಕಳಿಗೆ ಫಸ್ಟ್ ಕ್ಲಾಸಾಗಿ ಮೈ ತುಂಬ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಕೆಲವು ಸ್ನಾನವೇ ಮಾಡಲ್ಲ, ವಾರಗಟ್ಲೆನೂ ಮಾಡಲ್ಲ. ಅಯ್ಯೋ ನಂಗೆ ಆಫೀಸ್ ಟೈಮ್ ಆಯ್ತು ಯಾರು ಮಾಡ್ತಾರೆ ಅಂತ. ಎಣ್ಣೆ ಯಾಕೆ ಹಚ್ಕೋಬೇಕು ಅಂದರೆ ಎಲ್ಲ ನರಕ ಚತುರ್ದಶಿ ಸಹ ನರಕಾಸುರನ ವಧ ಮಾಡಿ ಊರೆಲ್ಲ ಸಂಭ್ರಮಿಸಿ ಬಹಳ ಸಂತೋಷ, ನಮ್ಮ ಜೀವನ ಮಹಾಲಕ್ಷ್ಮಿನ ಕದ್ಕೊಂಡು ಹೋಗಿರೋ ನರಕಾಸುರನ ವಧ ಮಾಡಿ ಇವತ್ತು ನಾವು ಸಂಭ್ರಮಿಸ್ತೀವಿ. ಏನಂತ ಹೊಸ ಬಟ್ಟೆ ಹಾಕು. ಆ ಹೊಸ ಬಟ್ಟೆನ ಇವತ್ತು ತೊಗೊಂಬಂದು ದೇವರ ಹತ್ರ ಇಟ್ಟು ನೀವೆಲ್ಲ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಹೊಸ ಬಟ್ಟೆ ಧರಿಸಿ ಎಣ್ಣೆ ನೀರು ಹಾಕ್ಕೊಂಡು ಸ್ನಾನ ಮಾಡಿದಾಗ ಆ ತೊಡೆಯಲ್ಲಿ ಗಂಡು ಮಕ್ಕಳಿಗೆ ತಾಯಿನೇ ಹೇಳ್ತಾಳೆ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೆ ಚಿರಂಜೀವಿ ಅಂತ ಆ 7 ಚಿರಂಜೀವಿಗಳ ಸ್ಮರಣೆ ಮಾಡ್ಕೊಳ್ಳೋದು. ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂದರ್ಭ, ಸಂಸ್ಕಾರಗಳು. ಅದನ್ನು ಮಾಡಿರೋದೇನು ಮಾಡ್ತಾರೆ, ಕೆಲವರೆಲ್ಲ ಮರ್ತು ಹೋಗಿದ್ದಾರೆ, ಕೆಲವರು ಜ್ಞಾಪಿಸ್ಬೇಕು, ಕೆಲವರು ಹೇಳಿಕೊಟ್ರೆ ಓದ್ತಾ. ಓಕೆ ಗುರುಜಿ, ಈ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವೋ ಇವತ್ತು ಕೂಡ ಮಹಾಲಕ್ಷ್ಮಿಯನ್ನು ಅದೇ ರೀತಿಯಾಗಿ ಬರಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ನಾನು ಬ್ರೇಕಿಗೆ ಮುಂಚೆ. ಮಹಾಲಕ್ಷ್ಮಿಯನ್ನು ಕೂರಿಸೋದು ಎಷ್ಟು ಇಂಪಾರ್ಟೆಂಟು, ಮಹಾಲಕ್ಷ್ಮಿಯನ್ನು ಪೂಜೆ ಆಗಿ ಎಲ್ಲ ಆದ ನಂತರ ಆಕೆಯನ್ನು ಕದಲಿಸೋದು ಬಹಳ ಇಂಪಾರ್ಟೆಂಟ್, ಅದನ್ನು ತೆಗೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾದಂತಹ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳಿ? ಸಾಧಾರಣವಾಗಿ ಏನು ಕ್ರಮ ಅಂತೇನಿಲ್ಲ. ಇವಾಗ ಅಕಸ್ಮಾತ್ ಸೋಮವಾರ ಇಟ್ಟಿರೋದ್ರಿಂದ ಇವತ್ತೇ ಬೇಕಾದ್ರೆ ವಿಸರ್ಜನೆ ಮಾಡ್ಬೋದಾಗಿತ್ತು. ಬಟ್ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆ ಆಗಿರೋದ್ರಿಂದ, ಅಮಾವಾಸ್ಯೆ ಪೂರ್ತಿ ಇರೋದ್ರಿಂದ ಇವತ್ತು ಹಂಗೆ ಇದ್ಕೊಳ್ಳಿ, ನಾಳೆ ಬೇಕಾದ್ರೆ ವಿಸರ್ಜನೆ ಮಾಡ್ಬೋದು ಅಂತ ಅನ್ಕೋ. ಕೆಲವ್ರು ನಾಳೆ ಅಂದರೆ ಅಕಸ್ಮಾತ್ ನೀವೆಲ್ಲ ಹೊರಗಡೆ ಹೋಗದೇ ಇದ್ದರೆ, ಹೆಣ್ಮಕ್ಳು ಅಕಸ್ಮಾತು ನಮ್ಮ ಕೆಲಸ ಇದೆ ಊರಿಗೆ ಹೊರಟೋಗೋಣ ಅಂತ ಹೊರಟೋಗಿದ್ದಾಗಿದ್ರೆ ದೇವ್ರನ್ನ ಒಬ್ಬಂಟಿಯಾಗಿ ಕುಡಿಸ್ಬಿಟ್ಟು ಹೊರಟೋಗ್ತೀರಾ ಅಂತ. ನೀವು ಮಾತ್ರ ತಿಂಡಿ ತೀರ್ತಾ ಎಲ್ಲ ಬೇಕು, ಪಾಪ ಅವಳಿಗೆ ತಿಂಡಿ ತೀರ್ತಾ ಬೇಡವಾ, ನೈವೇದ್ಯ ಬೇಡ, ಏನು ಬೇಡ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಒಬ್ಬಂಟಿ ಮಾಡ್ಕೊಂಡು ಹೊರಟೋಗೋದಂಗೆ ಆಗುತ್ತೆ. ಅದಕ್ಕೆ ನಾಳೆ ಅಕಸ್ಮಾತ್ ನೀವು ನಾಳೆನೂ ನಾಡಿದ್ದು ಮನೇಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತಂದರೆ ನಾಳೆನೂ ಇಟ್ಟು ನಾಡಿದ್ದು ಬಲಿಪಾಡ್ಯಮಿ ದಿವಸ ಬೆಳಗ್ಗೆ ಬಂದು ಪ್ರಾರ್ಥನೆ ಮಾಡಿ ವಿಸರ್ಜನೆ ಮಾಡ್ಬಿಡ್ಬೋದು ಅಲ್ಲಿವರೆಗೂ. ಯಾಕೆಂದರೆ ಮಂಗಳವಾರ ತಿರುಗಿ ವಾಪಸ್ ಯಾಕೆ ಕಳಿಸ್ಬೇಕು, ಮನೇಲಿ ಬಂದಿದ್ದವಳು ಇರ್ತಾಳೆ, ನೀವು ಮನೇಲಿ ಇದ್ದರೆ. ಇಲ್ಲದೇ ಇದ್ದರೆ ಬೆಳಗಿನ ಜಾವ ನಾಳೆ ಬೆಳಗ್ಗೆ ಏನು ಅಂದರೆ ದೀಪ ಹಚ್ಚಕ್ಕೆ ಮೊದಲು ಬೆಳಗ್ಗೆ ಸ್ನಾನಗಿನ ಮಾಡಿದ ತಕ್ಷಣ ಕಲಿಸಿ ವಿಸರ್ಜನೆ ಮಾಡ್ಬಿಡ್ಬೋದು. ಬೆಳಗ್ಗೆ ಅಮಾವಾಸ್ಯೆ ಪೂಜೆಗೆ ನೀವೆಲ್ಲ ಹೋಗಬೇಕು ಅಂತಂದರೆ ಎಲ್ಲೂ ಹೋಗಲ್ಲ ಅಂದರೆ ಲಕ್ಷ್ಮಣಗೆ ನಾಳೆ ಮಾಡ್ಕೊಳ್ಬೋದು. ಮಹಾಲಕ್ಷ್ಮಿ ವಿಸರ್ಜನೆ ಮಾಡೋ ಸಮಯಕ್ಕೆ ಮಡ್ಲಕ್ಕಿನ ತುಂಬಬೇಕು. ಏನು ಮಡ್ಲಕ್ಕಿ, ದೇವ್ರಿಗೂ ಮಡ್ಲಕ್ಕಿ ಕೊಡಬೇಕು. ತೆಂಗಿನಕಾಯಿ, ವಿಶೇಷವಾಗಿರೋ ಕೊಬ್ಬರಿ, ಆ ಕೊಬ್ಬರಿ ಗಿಟ್ಟಕ್ಕೆ ಕೊಟ್ಟರೆ ಪೂರ್ತಿ ಕೊಡಬೇಕು, ಯಾವತ್ತೂ ಅರ್ಧ ಕೊಡಬೇಡಿ. ಕೆಲವ್ರು ಏನು ಮಾಡ್ತಾರೆ, ಅರ್ಧನ ಹೊರಭಾಗದಿಂದ ಅಂಗಡಿಯಿಂದ ಬಂದಾಗ ಕತ್ತರಿಸ್ಕೊಂಡು ಕಣ್ಮುಂದೆ ಕತ್ತರಿಸ್ಕೊಂಬಂದರೆ ಓಕೆ. ನೀವೇನು ಮಾಡ್ತೀರಾ, ಅರ್ಧ ಕೊಬ್ಬರಿ ಗಿಟ್ಟು ಕೊಡಪ್ಪ ಅಂದ್ಬಿಡ್ತೀರಾ. ಆ ಕೊಬ್ಬರಿ ಕತ್ತರಿಸಿದಾಗ ಅರ್ಧ ನಿಮಗೆ ಬಂದಿರುತ್ತೆ, ಅರ್ಧ ಇನ್ನೊಬ್ರಿಗೆ ಯಾರಿಗೋ ವಿಶೇಷವಾಗಿ ಹೊಟ್ಟೋಗಿರುತ್ತೆ. ಆವಾಗೇನಾಗುತ್ತೆ, ಪ್ರಯೋಜನ ಇಲ್ಲ. ಅವ್ರು ಯಾವುದಕ್ಕೆ ಉಪಯೋಗಿಸ್ತಾರೋ ಗೊತ್ತಿಲ್ಲ. ಆ ಕೊಬ್ಬರಿ ಪೂರ್ತಿಯಾಗಿ ತೊಗೋಬೇಕು. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಗಿಟ್ಟಕ್ಕೆ ತೊಗೊಂಡ್ರೆ ಪೂರ್ತಿ ಇರೋದೇ ಹೋಲ್ಸೇಲಾಗಿ ತೊಗೋಬೇಕು. ನೀವು ಅರ್ಧ ತೊಗೊಂಬರ್ಬೇಡಿ. ಇಲ್ಲ ಕಣ್ಣು ಮುಂದೆ ಅಲ್ಲೇ ಕತ್ತರಿಸ್ಕೊಂಡು ಎತ್ಕೊಂಬನ್ನಿ, ಹೊರತು ಅರ್ಧ ಮಾತ್ರ ನಿಮ್ಮ ಮನೆಗೆ ತರಕ್ಕೆ ಹೋಗಬೇಡಿ. ಆ ಕೊಬ್ಬರಿ ಗಿಟ್ಟು ಕಣ್ಣು ಕಪ್ಪು ತುಂಬ ಇಷ್ಟ, ಬಳೆಗಳು ತುಂಬ ಇಷ್ಟ. ನೀವೇನು ನೈವೇದ್ಯ ಮಾಡ್ತೀರಾ, ಕೋಸಂಬರಿ ಮಾತ್ರ ನೈವೇದ್ಯ ಮಾಡಿರಿ. ಕನಿಷ್ಠ ಪಕ್ಷ 3 ಜನಕ್ಕೆ ಕೊಡಬೇಕು. ಯಾರೋ ಒಂದು ಮುತ್ತೈದೆ, ಒಂದು ವಿಶೇಷವಾಗಿ ಕನ್ಯಾ, ವಿಶೇಷವಾಗಿ ಕನ್ಯಾ ಅಂದರೆ ಮದುವೆ ಆಗದೆ ಇರ್ತಕ್ಕಂಥವಳಿದ್ರೆ, ಪುಟಾಣಿ ಕನ್ಯಾ ಮುತ್ತೈದೆ ಅಂದರೆ ಯಾವುದಾದ್ರೂ ಮಗು 5 ವರ್ಷಕ್ಕಿಂತ ಚಿಕ್ಕವಳಿದ್ರೆ. ಸೊ ಈ 3 ಜನಕ್ಕಾದರೂ ಕನಿಷ್ಠ ಪಕ್ಷ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ಮಡ್ಲಕ್ಕಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಕಾಲು ತೊಳೆದು, ವಿಶೇಷವಾಗಿ ಹೊರಗಡೆ ಕೈ ಕಾಲು ತೊಳ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ಈ ಕೈ ಕಾಲು ತೊಳೆದು ನಮಸ್ಕಾರ ಮಾಡಿದಾಗ ಏನು ಮಾಡ್ತೀರಾ, ಭಾಳ ಜನ ಬರ್ತೀನಿ ಸಾವಿತ್ರಮ್ಮ ಅಂತ ಅವ್ರು ಅಂದರೆ ಹೋಗಿ ಬರ್ತೀನಿ ಸರ್ ಏನೋ ಸುಮಿತ್ರಮ್ಮ ಅಂತ ಹೇಳಿದ್ರೆ ಅವ್ರು ಹೊರಗಡೆ ಹೊರಟೋಗ್ತಾರೆ. ಹೊರಗಡೆ ಹೋದ ತಕ್ಷಣ ಕಳಿಸ್ಬಿಡ್ತೀರ. ನೀವು ಮಾಡಬಾರ್ದು ಹಾಗೆ. ಯಾವತ್ತು ಅರ್ಶಿನ ಕುಂಕುಮ ಹೆಂಗಸರಿಗೆ ಕೊಡ್ತೀರೋ ಅವ್ರ ಮನೆ ಬಿಟ್ಟು ಆಚೆ ಹೋದ ತಕ್ಷಣ ನೀವೇನು ಮಾಡಬೇಕು ಅಂತ, ತಿರುಗಿ ಅವ್ರನ್ನ ಆಚೆ ನಿಲ್ಲಿಸ್ಬೇಕು. ತಿರುಗಿ ಮನೆ ಕಡೆ ನೋಡಬೇಕು. ಅವರು ನೀವು ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ ತಕ್ಷಣ ಹೊರಗಡೆ ನಿಲ್ಲಿಸಿ ಅವ್ರು ಬಂದಾಗ ಒಂದು ಆರತಿ ಎತ್ತಿ
ಬನ್ನಿ ಒಳಗೆ ಅಂತ ಮತ್ತೆ ಕರಿಬೇಕು. ಕರೆದಾಗ ನಿಮ್ಮ ಜೊತೆ ಲಕ್ಷ್ಮೀ ಪೂಜೆ ಮಾಡಿಸ್ಕೊಂಡು ಮುತ್ತೈದೆ ಹೊರಗಡೆ ಹೋಗಿರೋ ಮಹಾಲಕ್ಷ್ಮಿ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಏನಿರ್ತಾರೆ ಮತ್ತೆ ಆ ರೂಪದಲ್ಲಿ ವಾಪಸ್ ಬಂದು ಆಮೇಲೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಡಲಿ. ಕುಂಕುಮ ಕೊಟ್ಟ ತಕ್ಷಣ ನೀವು ಆಚೆ ಕಳಿಸ್ಬಿಟ್ರೆ ನೇಟಿಗೆ ಹೊಟ್ಟೋಗುತ್ತೆ ಲಕ್ಷ್ಮಿ ನಿಮ್ಮ ಮನೆ ಆಚೆ. ಹುಷಾರು ಹೇಳಿದ್ದೀನಿ, ಮೆತ್ತಗಿದೊಂದು ಐಡಿಯಾ ಜ್ಞಾಪಕ ಇಟ್ಕೊಳ್ಳಿ. ಹೊರಗಡೆ ಹೋದ ತಕ್ಷಣ ತಿರ್ಕೊಳ್ಳಿ ವಾಪಸ್ ಅವರು ಬಂದಾಗ ಅಲ್ಲೇ ಹೊಸಲ ಹತ್ರ ಒಂದು ಆರತಿ ತೆಗೆದು ಲೈನಾಗ 5 ಜನ ಕೊಟ್ಟಿರ್ತೀರಿ, 5 ಜನನೂ ಹಿಂದೆ ತಿರುಗು ಒಳಗಡೆ ಬನ್ನಿ ಅಂತ ಹೇಳಿ ಬಂದು ಸ್ವಲ್ಪ ಕೂತ್ಕೊಂಡು ನೀವು ಕೋಸಂಬರಿ ಏನು ಕೊಡ್ತೀರ ತಿಂದುಬಿಟ್ಟು ನೆಕ್ಸ್ಟ್ ವಾಕ್ ಆಮೇಲೆ ಹೋಗ್ಕೊಳ್ಳಿ. ಬಟ್ ಅರ್ಶಿನ ಕುಂಕುಮ ಕೊಟ್ಟ ತಕ್ಷಣ ಕಳಿಸ್ಬೇಡಿ. ಆಮೇಲೆ ಯಾವುದು ತಿಳ್ಕೊಳ್ಳಿ, ಸೆರಗನ್ನ ಮೇಲೆ ಹಾಕ್ಕೊಂಡೇ ಪೂಜೆ ಮಾಡಬೇಕು. ಮಹಾಲಕ್ಷ್ಮಿ ಪೂಜೆ, ಮಹಾಲಕ್ಷ್ಮಿ ಕಲಶ ಇಡೋಗಿದ್ರೆ ಎಲ್ಲರಿಗೂ ತೋರಿಸೋ ಹಾಗಿದ್ರೆ ವರಮಹಾಲಕ್ಷ್ಮಿ ಇಟ್ಟ ಹಾಗೆ ಸಪ್ರೇಟ್ ಇಡಬೇಡಿ. ದೇವ್ರ ಮನೇಲೆ ಇಡಿ. ಲಕ್ಷ್ಮೀನೇ ಯಾವತ್ತು ಅಮಾವಾಸ್ಯೆ ಪೂಜೆಗಳನ್ನ ದೇವ್ರ ಮನೇಲಿ ಇಡಬೇಕು. ಯಾಕೆಂದರೆ ಮೂಲ ಬಿಂಬಂ ಕರಿಷಿ ಅದು ಮತ್ತೆ ತಿರುಗಿ ಅಕ್ಷರ ತೊಗೊಂಡು ಮೂಲ ಬಿಂಬಂಗೆ ಹಾಕಬೇಕು. ಮಾಡೋಕ್ಕೆ ಕೆಲಸವಿಲ್ಲ, ಅರ್ಚಕರು ಯಾರೂ ಬರಲ್ಲ, ಯಥಾಶಕ್ತಿ ನೀವು ಮಾಡಬೇಕು. ಒಂದು ಅಷ್ಟೋತ್ರ ಓದ್ಕೊಳ್ಳಿ. ಲಕ್ಷ್ಮೀ ನವಂ ಪ್ರಕೃತಿ ಎನ್ಮ ಓಂ ವಿಕೃತಿ ಎನ್ಮ ವಿದ್ಯಾ ಎನ್ಮಂ ಸರ್ವಭೂತ ಹಿತ ಪ್ರದಾ ಎನ್ಮ ಅಂತ ಹೇಳ್ಕೊಂಡು ಓದ್ಕೊಳ್ಳಿ. ಇಲ್ಲ ನಮಸ್ತೇಸ್ತು ಮಹಾಮಾಯ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿ ಆ ಕೊಲ್ಲೂರು ಮೂಕಾಂಬಿಕೆಯ ರೂಪದಲ್ಲಿರ್ತಕ್ಕಂಥ ಜಗನ್ಮಾತೆ ಈಗ ಕಮಲಶಿಲೆಗೆ ಹೊಟ್ಟೋಗಿದ್ದಾಳೆ. ಕೊಲ್ಲೂರು ಮೂಕಾಂಬಿಕೆ ಸಾನ್ನಿಧ್ಯ ಹೊಟ್ಟೋಗಿದೆ. ಕೊಲ್ಲೂರು ಮೂಕಾಂಬಿಕೆಯಿಂದ ಒಳ್ಳೆಯಲ್ಲೂ ಇದ್ದಾಳೆ, ಈಗ ಕಮಲಶಿಲೆಯಲ್ಲಿ ಕೂತಿದ್ದಾಳೆ. ಅದಕ್ಕೆ ಅಂಥ ಒಂದು ದೈವಲಕ್ಷ್ಮಿ ಅನುಗ್ರಹವನ್ನು ನೀವು ಪಡಿಬೇಕಂದ್ರೆ ಯಾವುದು ತಿಳ್ಕೊಳ್ಳಿ, ಒಂದೇ ಕ್ಷೇತ್ರದಲ್ಲಿ ಕೂತಿರಲ್ಲ. ಎಲ್ಲಿ ಜನ ಜಾಸ್ತಿ ಆಗ್ತಾರೋ ಸಾನ್ನಿಧ್ಯ ಹೊರಟೋಗುತ್ತೆ. ಇದೆಲ್ಲ ಗಮನ ಇರಬೇಕು. ಸೊ ಇದೆಲ್ಲ ನೀವು ಕಾರ್ಯಕ್ರಮ ನಾವೇನು ಮಾಡ್ತೀವಿ ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಪ್ರತಿ ಸಲಿನೂ ಕಾರ್ಯಕ್ರಮ ಮಾಡಿದಾಗ ನಾನು ಹಬ್ಬಕ್ಕೆ ಬಂದಿರ್ತೀನಿ, ಒಂದಷ್ಟು ಹೇಳ್ತೀನಿ. ಇನ್ನೊಂದಷ್ಟು ಡೌಟ್ ಇರುತ್ತೆ ಅಂದರೆ ಬ್ರಹ್ಮಾಂಡ ಗುರುಜಿನ ಏನು ಮಾಡಬೇಕು, ಬ್ರಹ್ಮಾಂಡ ವಿಚಾರ ಅಂತ ಯೂಟ್ಯೂಬ್ ಚಾನಲ್ ಇರುತ್ತೆ, ಅದರಲ್ಲಿ ನೋಡಿಕೊಂಡ್ರೆ ಮಿಕ್ಕಿದೊಂದಷ್ಟೆಲ್ಲ ನಿಮಗೆ ವಿಚಾರ ಹೇಳ್ಬೋದು. ಯಾವತ್ತೂ ತಿಳ್ಕೊಳ್ಳಿ, ಮಹಾಲಕ್ಷ್ಮಿ ಕೃಪಾಶೀರ್ವಾದ ಪಡಿಬೇಕು ಅಂದರೆ ಮಡಿ ಜಾಸ್ತಿ, ಹಾವು ಮಡಿ ಜಾಸ್ತಿ, ಈಶ್ವರ ಮಡಿ ಜಾಸ್ತಿ, ಆಂಜನೇಯ ಮಡಿ ಜಾಸ್ತಿ, ಸುಬ್ರಹ್ಮಣ್ಯ ಮಡಿ ಜಾಸ್ತಿ. ಈ 5 ದೇವ್ರ ಮಡಿ, ಮಿಕ್ಕಿದವರೆಲ್ಲ ಅಡ್ಜಸ್ಟ್ ಆಗ್ತಾರೆ. 5 ದೇವ್ರು ಮಾತ್ರ ಬಹಳ ಮಡಿ. ಎಷ್ಟು ಚೆನ್ನಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ದೇವಸ್ಥಾನದಲ್ಲಿ ಏನಾದರೂ ಅರ್ಚನೆಗೆ ನಿಮಗೆ ವಿಶೇಷವಾಗಿ ಹರಾಜಿಗೆ ಹಾಕಿರೋ ಸೀರೆ ದೇವ್ರದ್ದು ಹಚ್ಚಿರೋದು ಕೊಟ್ಟಿರ್ತಾರೆ, ಅದನ್ನು ಹಬ್ಬಕ್ಕೆ ಮಾತ್ರ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ತಿರುಗಿ ಅಲ್ಲೇ ಎತ್ತಿಟ್ಬಿಡಿ. ನೀವು ಅದನ್ನು ಉಟ್ಕೊಂಡು ಊರು ಸುತ್ತಕ್ಕೆ, ಅದನ್ನು ಉಟ್ಕೊಂಡು ಯಾವುದೋ ಸಾವು ಮನೆಗೆ, ಅದನ್ನು ಉಟ್ಕೊಂಡು ಯಾವುದೋ ವಿಶೇಷವಾಗಿ ಮೈಲಿಗೆ ಜಾಗಕ್ಕೆ ಹೋಗಬೇಡಿ. ದೇವ್ರದ್ದು ಕೊಟ್ಟಿರೋ ಸೀರೆ ನಿಮಗೆ ಅಕಸ್ಮಾತ್ ಅರ್ಶಿನ ಕುಂಕುಮ ಕೊಟ್ಟಿರ್ತಾರೋ, ನೀವೇ ಹರಾಜಲ್ಲಿ ತೊಗೊಂಡಿರ್ತೀರೋ ದೇವಸ್ಥಾನದಲ್ಲಿ ಅಂಥ ಸೀರೆಗಳಿದ್ದರೆ ಇಂಥ ಹಬ್ಬಕ್ಕೆ ಉಪಯೋಗಿಸಿ ತಿರುಗಿ ಮತ್ತೆ ಜೋಡಿಸಿ ಅಲ್ಲೇ ಇಟ್ಬಿಡಿ, ದೇವ್ರ ಮನೇಲಿ ಇಟ್ಬಿಡಿ. ಅದನ್ನು ಬಿಟ್ಟು ಮನೆ ಬಿಟ್ಟು ಆಚೆ ಹೊರಗಡೆ ಹೋಗಬೇಕಾದ್ರೆ ಗಮನ ಇರಲಿ ಯಾವ ಸೀರೆ ಉಟ್ಟಿದ್ದೀನಿ ಅಂತ. ಸೊ ರೇಷ್ಮೆ ಸೀರೆ ಯಥಾಶಕ್ತಿ ಇರೋರು, ಏನೂ ಇಲ್ದಿದ್ದವರು ಕಾಟನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಮಡಿಯಿಂದ ಒಣಗಿ ಹಾಕಿ ಮಹಾಲಕ್ಷ್ಮಿ ಕೇಳ್ಕೊಳ್ಳಿ. ಆಮೇಲೆ ಎಲ್ಲರೂ ಕೇಳ್ಕೊಳ್ಳಿ, ಸುಮ್ಮನೆ ಪಕ್ಕದ ಮನೆಯವ್ರು ದೋಟಿಟ್ರು, ನಾನು 10 ರೂಪಾಯಿ ಕಟ್ಟಿಟ್ಟೆ, 100 ರೂಪಾಯಿ ಕಟ್ ಮಾಡಿಸ್ಕೊಂಡಿದ್ದೀನಿ, ಒಂದಿಷ್ಟು ಕಾಯಿನಿಟ್ಟಿದ್ದೀನಿ ಅಂತಲ್ಲ. ಲಕ್ಷ್ಮಿ ಸಂಖ್ಯೆ 32 ಜ್ಞಾಪಕ ಇಟ್ಕೊಳ್ಳಿ. ಅವಳಿಗೆ ಬೇಕಾಗಿರೋದು ಗಾಜಿನ ಬಟ್ಲಲ್ಲಿ ಅಥವಾ ಬೆಳ್ಳಿ ಬಟ್ಟಲಲ್ಲಿ ಇಲ್ಲ ಹಿತ್ತಾಡಿ ಬಟ್ಲಲ್ಲಿ ಫಸ್ಟ್ ಕ್ಲಾಸಾಗೆ 32 ಕಾಯಿನು. 5 ರೂಪಾಯಿ ಇದೆ 32 5 ರೂಪಾಯಿ ಕಾಯಿನು. 1 ರೂಪಾಯಿ ಇದ್ದರೆ 32 1 ರೂಪಾಯಿ ಕಾಯಿನು ಹಾಕ್ಬಿಟ್ಟು 9 ಕವಡೆ ಅವಳಿಗೆ ಇಷ್ಟವಾದ್ದು, ಪಚ್ಕರ್ಪುರ, ಪಾದರಸ ಇಂಥದ್ದೆಲ್ಲ ಇಷ್ಟ ಅವಳಿಗೆ, ತುಂಬ ಇಷ್ಟ ಅವಳಿಗೆ. ಕನಕಾಂಬರ 2 ಕನಕಾಂಬರ ಆದರೂ ಕಿತ್ಕೊಂಡ್ಬಂದು ಅಮ್ಮ ತಗೋ ಅಂತ ಕೊಟ್ಟರೆ, ಜೇನುತುಪ್ಪದಲ್ಲಿ ಅದು ಕೊಟ್ಟರೆ ವಿಶೇಷವಾಗಿ ಏನು ಆನಂದ ಅಂತೀರ. ಅದಕ್ಕೆ ಅವ್ನು ಇಷ್ಟೇಷ್ಟು ಜೇನುತುಪ್ಪ ಆದರೂ ಅವಳಿಗೆ ನೈವೇದ್ಯ ಇಟ್ಟು ಇವತ್ತು ಸಂಕಲ್ಪ ಮಾಡಿಕೊಂಡು ಮಹಾಲಕ್ಷ್ಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಶಂಕರಾಚಾರ್ಯರು ಮೂಲವಾಗಿ ಬರೆದಿರ್ತಕ್ಕಂಥದ್ದು ಶ್ಲೋಕ ಗಮನ ಇಟ್ಕೊಳ್ಳಿ, ಇದನ್ನು ಸಂಕಲ್ಪ ಮಾಡ್ಕೊಳ್ಳಿ. ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರಾವಯ ಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನ ವರಪ್ರದಂ ಧನ ಕನಕ ಪದ್ಮಯುಗಳಾಂ ಪರಬ್ರಹ್ಮ ಸ್ವರೂಪಿಣಿಂ ಪದ್ಮಾಸನ ಸ್ಥಿತೇ ದೇವಿಂ ವೈಭವ ಗಜವಾಹಿನಿಂ ಎನ್ ಮಂಡಲಂ ದೇವಗಣೈ ಸುಪೂಜಿತಾಂ ವಿಪ್ರೈ ಸ್ತುತಂ ಮಾನಮುಕ್ತ ಕೋವಿದಾಂ ದಾರಿದ್ರ ದುಃಖ ಕ್ಷಯಕರ ನಿವಾರಣೆಂ ಭಕ್ತವೃಂದ ಸಕಲೋಕೋದ್ಧಾರಣೆಂ ಅಷ್ಟೈಶ್ವರ್ಯ ಲಕ್ಷ್ಮೀಂ ಸ್ತುತೇ ನಿತ್ಯಂ ಇಷ್ಟಾರ್ಥ ಸಿದ್ಧಿಂ ಫಲಪ್ರದಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ನಮಸ್ತುಭ್ಯಂ ನಮೋಸ್ತುತೆ. ಇದು ಮೂಲವಾಗಿ ವೀಳ್ಯದೆಲೆ ಲಕ್ಷ್ಮಿನ ಬರೆದು ಶಂಕರಾಚಾರ್ಯರೇ ಸ್ವತಃ ಹೇಳಿರ್ತಕ್ಕಂಥ ಮಂತ್ರ. ಅದಕ್ಕೆ ನಮ್ಮ ಸಂಸ್ಥೆ ಹೆಸರು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಅಂತ. ಸೊ ನೀವು ಅಂಥ ವೈಶಿಷ್ಟ್ಯಪೂರ್ವವಾಗಿ ಲಕ್ಷ್ಮೀ ಕೃಪಾಶೀರ್ವಾದ ಸದಾಕಾಲದಲ್ಲಿ ಸಿಗಲಿ. ಗ್ಯಾರಂಟಿ ಟಿ ವಿ ಮುಖಾಂತರವಾಗಿ ನಿಮಗೆಲ್ಲ ಶುಭ ಹಾರೈಸ್ತಾ ನಿಮಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಎಲ್ಲರ ಕತ್ತಲು ಜೀವನ ಬೆಳಗಲಿ. ಯಾವುದೇ ಕಾರ್ಯಕ್ರಮಕ್ಕಿದ್ದಾಗ ಗಮನ ಇಟ್ಟು ಕೇಳಿಕೊಂಡು ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇ ಕಾರ್ಯಕ್ರಮಗಳು ಬಂದಾಗ ಮತ್ತಷ್ಟು ಡೌಟ್ ಕೇಳಬೇಕಾದ್ರೆ ತಿರುಗಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮಾಂಡ ವಿಚಾರದಲ್ಲಿ ನೋಡ್ಕೊಳ್ಳಿ. ನೀವು ಇನ್ನೊಂದೇನು ಅಂದರೆ ಹಬ್ಬ ಆಚರಣೆ ಮಾಡಿದ್ರೆ ಸೇಫ್ಟಿ ಈಸ್ ಬೆಟರ್ ದೆನ್ ಕ್ಯೂರ್. ಯಾವತ್ತೂ ಸೇಫ್ಟಿ, ಯಾವತ್ತೂ ಎಲ್ಲೆಲ್ಲಿ ಓಡಾಡ್ತೀರಾ ಬೆಂಕಿಗಳ ಅಪಘಾತಗಳು ಹುಷಾರು, ಗ್ಯಾಸ್ ಆರಿಸಿದಿನ ಹುಷಾರು, ಪಟಾಕಿ ಹಬ್ಬ ಯಾರೋ ಸಿಡಿತಾ ಇರ್ತಾನೆ. ನಮ್ಮ ಪಾಡಿಗೆ ನಾವು ರಾಮಕೃಷ್ಣ ಅಂತಿದ್ವಿ ನೋಡಿ ಅಂತ ಮಾಡಿದ್ರು. ಕಣ್ಣುಗಳು ಮಕ್ಕಳಿಗೆ ವಿಲೆ ಹುಷಾರು, ಮೈ ತುಂಬ ಕಣ್ಣಿರಲಿ. ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಶುಭಾಯಸ್ತ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನರಕ ಚತುರ್ದಶಿ
ಅಮಾವಾಸ್ಯೆ ಮಹಾಲಕ್ಷ್ಮಿ ಕೃಪಾಶೀರ್ವಾದ ಬಲಿಪಾಡ್ಯಮಿ ಸಮೇತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ದೀಪಾವಳಿ ಹಬ್ಬ ನಿಮಗೆ ಜೀವನದಲ್ಲಿ ಬೆಳಕಿನ ಹಬ್ಬ ಆಗಲಿ, ಮುಂದಿನ ದಿನಗಳ ಕಷ್ಟಕಾರ್ಪಣೆಗಳೆಲ್ಲ ದೂರ ಆಗಲಿ ಅಂತ ಕೇಳ್ಕೊಳ್ಳಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಲಾಸ್ಟಲ್ಲಿ ಚುಟುಕಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಈ ಅರಿಶಿನ ಕುಂಕುಮ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಹೇಳೋದಾದರೆ ನೋಡಿ, ಎಲೆ ಅಡಿಕೆ ಕೊಡಬೇಕು, ಅದರ ಜೊತೆಗೆ ನಮ್ಗೆ ಸೈಸನಿ ಇದ್ದರೆ ಬಳೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಹಣ್ಣುಗಳನ್ನು ನಾವು ಕೊಡ್ತೀವಿ. ಇದು ಈ ಅಡಿಕೆಯನ್ನು ಪ್ಯಾಕೆಟಲ್ಲಿ ಬರುವಂತಹ ಅಡಿಕೆಗಳನ್ನು ಕೊಡುವಂತಹ ಸಂಪ್ರದಾಯ ಶುರುವಾಗ್ಬಿಟ್ಟಿದೆ. ಯಾವ ರೀತಿಯಾದಂತಹ ಅಡಿಕೆಯನ್ನು ಕೊಡಬೇಕು ಅಂತ ನಮ್ಮ ಜನರಿಗೆ ಸ್ವಲ್ಪ ತಿಳಿಸೋದು. ಏನಿಲ್ಲ, ಗೋಟ್ ಅಡಿಕೆ ಅಂದರೆ ಅರ್ಧದಲ್ಲಿ ಬಟ್ಲಡಿಕೆ ಅಂತ ಸಿಗುತ್ತೆ, ಅರ್ಧ ಕಟ್ ಮಾಡಿರೋ ಬಟ್ಲಡಿಕೆ ಒಂದಾದರೂ ಸರಿ ಕೊಡ್ಬೋದು. ಇಲ್ಲ ಚೂರು ಅಡಿಕೆ ಅಂತ ಅದನ್ನು 4 ಭಾಗ ಮಾಡಿರ್ತಕ್ಕಂಥ ಚೂರು ಅಡಿಕೆ ಕೊಟ್ಕೋಬೋದು. ಅದನ್ನು ಬಿಟ್ಟು ನೀವು ಯಾವ ಕಾರಣಕ್ಕೂ ಪ್ಯಾಕೆಟ್ ಅಡಿಕೆ ಯಾಕೆ ಕೊಡ್ತಾರೆ ಅಂದರೆ, ಕೆಲವರು ವೀಳ್ಯದೆಲೆ ಅಡಿಕೆ ಹಾಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಮದುವೆ ಮನೇಲಿ ಕೊಟ್ಟಾಗ ಎತ್ಕೊಂಡ್ಬಿಟ್ಟಾಗ ಹಿಂದ್ಗಡೆ ಸುಣ್ಣ ಹಚ್ಕೊಂಡ್ರೆ ಡೈರೆಕ್ಟಾಗಿ ಪ್ಯಾಕೆಟ್ ಕತ್ತರಿಸ್ಕೊಂಡು ತಿಂದ್ಕೊಂಡು ಹೋಗಿ ನಿಂತ. ಆ ಥರದ್ದೆಲ್ಲ ಮಾಡಬಾರ್ದು. ಏನು ಹೇಳುತ್ತೆ, ಅರಿಶಿನ ಕುಂಕುಮ ಕೊಟ್ಟಾಗ ಬಟ್ಲಡಿಕೆ ಕೊಡ್ತಕ್ಕಂಥದ್ದು ಬಹಳ ವಿಶೇಷ. ಯಾರಿಗೇ ಕೊಟ್ಟರು ಬಟ್ಲಡಿಕೆನೇ ಕೊಡಬೇಕು ಅಂತ. ಇಲ್ವಾ, ಚೂರು ಅಡಿಕೆ ಕೊಟ್ಟರೆ ಒಳ್ಳೆಯದು. ವೀಳ್ಯದೆಲೆ ಅಡಿಕೆ ಕೊಡಬೇಕಾದ್ರೆ ಯಾವತ್ತು ವೀಳ್ಯದೆಲೆ 5 ಇರಬೇಕು, ಇಲ್ಲ 2 ಇರಬೇಕು, ಜ್ಞಾಪಕ ಇಟ್ಕೊಳ್ಳಿ. ತೆಂಗಿನಕಾಯಿ ಇಟ್ಕೊಡ್ಬೋದು, ಇಲ್ಲ ಬಾಳೆಹಣ್ಣು ಕೊಟ್ಟರೆ 1 ಕೊಡಬಾರ್ದು, 2 ಇಟ್ಕೊಡ್ಬೇಕು. ಕೊಟ್ಟ ಮೇಲೆ ಒಂದು ನಮಸ್ಕಾರ ಮಾಡಿ, ಒಂದು ಸ್ವಲ್ಪ ಹೂ ಕೊಟ್ಟು ಅವ್ರ ತಲೆ ಮೇಲೆ ಅಕ್ಷತೆ ಹಾಕಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ, ಭೂಮಿಗೆ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಕೊಟ್ಟ ಫಲ ನಿಮಗೆಲ್ಲರಿಗೂ ಸಿಗತ್ತೆ, ಅವ್ರಿಗೂ ಸಿಕ್ಕು ಒಳ್ಳೆಯದಾಗತ್ತೆ. ಆಮೇಲೆ ಯಾರಿಗಾದ್ರೂ ಕೊಟ್ಟರೆ ಅರಿಶಿನ ಕುಂಕುಮ ಇನ್ನೊಬ್ರು ಎಕ್ಸ್ಟ್ರಾ ಬಂದರು, ಅವರು ವೈದವ್ಯದವ್ರು ಬಂದಿದ್ದಾರೆ, ಅವರು ಕೊಡಬಾರ್ದು ಅನ್ನೋದೆಲ್ಲ ಮಾಡಬೇಡಿ. ಗುಪ್ತಗಾಮಿನಿಯಾಗಿರ್ತಕ್ಕಂಥವಳು ಬಹಳ ಮಹಾಮಾಯೆಯವಳು. ಅದಕ್ಕೆ ವೈದವ್ಯ ಜೀವನದಲ್ಲೂ ಮಹಾಲಕ್ಷ್ಮಿ ಹುಚ್ಚಿ ರೂಪದಲ್ಲಿ ಬರ್ತಾಳೆ, ಗೊತ್ತಿಲ್ಲದೆ ಇರತಕ್ಕಂಥ ಮಾಯಾಂಗಿಣಿ ರೂಪದಲ್ಲಿ ಬರ್ತಾಳೆ, ಧೂಮಾವತಿ ರೂಪದಲ್ಲಿ ಬರ್ತಾಳೆ, ಅದಕ್ಕೆ ವಿಧವೆ ರೂಪದಲ್ಲಿ ಬರ್ತಾಳೆ ಅಂತೇಳು. ಸೊ ಯಾರನ್ನೂ ತಾತ್ಸಾರ ಪಡಬೇಡಿ. ಹಬ್ಬದ ದಿವಸ ಯಾರೇ ಬರಲಿ ಅವ್ರು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಕೃಪಾಶೀರ್ವಾದ. ಹಾಲನ್ನು ದಾನ ಮಾಡೋದು ಮರಿದೆ, ನಿಮ್ಗೆ ಒಳ್ಳೇದಾಗಲಿ ಅಂತ ಮುಖಾಂತರ ನಮ್ಮ ಈ 2 ಮಾತುಗಳನ್ನು ವಿರಾಮ ಕೊಡ್ತಾರೆ. ಓಕೆ ಗುರುಜಿ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಒಲಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.